ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸೆಷನಲ್ಲಿ ನಾವು ಪಾಲಿಟಿ ಮತ್ತು ಎಕನಾಮಿ PYQs ಆಫ್ UPSC ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಪ್ರಜ್ಞಾನ ಇಂಡಿಯಾ ಫ್ರೀ ಇನಿಷಿಯೇಟಿವ್ ಅಲ್ಲಿ 2013 ಇಂದ ಹಿಡಿದು 2019 ವರೆಗಿನ ಪ್ರಶ್ನೆಗಳನ್ನ ನಾವು ಸಂಪೂರ್ಣವಾಗಿ ವಿಶ್ಲೇಷಣಾತ್ಮಕವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಅದರ ಸದುಪಯೋಗ ನಿಮ್ಗೆ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಅದು ನಿಮ್ಗೆ ಇಷ್ಟ ಆಗಿದ್ದೆ ಆದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಸೀರಿಯಸ್ ಆಗಿ ಓದ್ತಾ ಇರ್ತಾರೋ, ಯಾವ ರೀತಿ ಫ್ರೇಮ್ವರ್ಕ್ ಇರುತ್ತೆ, ಯಾವ ರೀತಿ ಅನಾಲಿಸಿಸ್ ಆಗತ್ತೆ, ಇವೆಲ್ಲ ರೀತಿಯಾದ ಮಾಹಿತಿಯನ್ನ ತಿಳಿದುಕೊಳ್ಳಬೇಕು ಅಂತಂದ್ರೆ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ ಅಂತೇಳಿ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದ ಪಾಲಿಟಿ 2020 PYQs ಆಫ್ UPSC. ಯಾಕೆ UPSC ಅಂತ ನಾವು ಹಲವಾರು ಬಾರಿ ಆಲ್ರೆಡಿ ಚರ್ಚೆನ ಮಾಡಿದ್ದೀವಿ. ಯಾಕೆ UPSC ಅಂತಂದ್ರೆ ಮುಂಬರುವಂತ ಪ್ರಶ್ನೆ ಪತ್ರಿಕೆಗಳು ವೆದರ್ ಇಟ್ ಇಸ್ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್, ಡೆಫಿನೆಟ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ವಿಲ್ ಬಿ ಲೈಕ್ UPSC ಮಾಡ್ಯೂಲ್. ಯಾವಾಗ UPSC ಮಾಡ್ಯೂಲ್ ಇರುತ್ತೋ ಅದಕ್ಕೆ ಅನುಸಾರವಾಗಿನೇ ರಾಜ್ಯ ಸರ್ಕಾರಗಳಲ್ಲಿನೂ ಸಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳುವಂತ ಇತಿಹಾಸವನ್ನ ನಾವು ನೋಡ್ಕೊಂಡ್ ಬರ್ತಾ ಇದ್ದೀವಿ. ಹಾಗಾಗಿನೇ UPSC PYQs ಅನ್ನ ಅನಾಲಿಸಿಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಕೇವಲ ಕ್ವಶನ್ ಪೇಪರ್ ಅನ್ನ ಕ್ವಶನ್ ಪೇಪರಿನ ಉತ್ತರ ಏನು ಅನ್ನುವಂಥದ್ದಲ್ಲ, ಬದಲಾಗಿ ಆ ಒಂದು ನಿರ್ದಿಷ್ಟ ಟಾಪಿಕ್ ಅನ್ನ ಆಧಾರವಾಗಿ ಇಟ್ಕೊಂಡು 360 ಡಿಗ್ರಿ ಆಂಗಲ್, ಆ ಕಂಪ್ಲೀಟ್ ಕಾನ್ಸೆಪ್ಚುಯಲ್ ಬೇಸ್ ಅನ್ನ ಆಧಾರವಾಗಿ ಆ ಥೀಮ್ಸ್ ಅನ್ನ ನಾವು ವಿಶ್ಲೇಷಣಾತ್ಮಕವಾಗಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸ್ನೇಹಿತರೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ದ ನೆಕ್ಸ್ಟ್ 2020 ಅಲ್ಲಿ ಪಾಲಿಟಿ ಕ್ವಶನ್ ಪೇಪರ್ ಅಲ್ಲಿ ದ ಫಸ್ಟ್ ಕ್ವಶನ್ ವಿಚ್ ಇಸ್ ಅಗೇನ್ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಥೀಮ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್. ಅತಿ ಹೆಚ್ಚು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದು ರಿಪೀಟೆಡ್ ಟೈಮ್ಸ್ ಅಲ್ಲಿ ಕೇಳಿರುವಂತದನ್ನ ಕಾಣ್ತೀವಿ ಸ್ನೇಹಿತರೆ. ಏನದು ಅಗೇನ್ ನೋಡ್ರಿ, ದ ಪವರ್ಸ್ ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾ ಇನ್ ದ ಹೌಸ್. ಸದನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇದಾವೆ. ಆ ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿಕಾರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂತದ್ದನ್ನ ನೋಡ್ತೀವಿ. ಯೂಶಲಿ ದ ಕ್ವಶನ್ ಹೇಳ್ತಿರುವಂತದ್ದು ದ ರಾಜ್ಯಸಭಾ ಹ್ಯಾಸ್ ದ ಈಕ್ವಲ್ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ದ ಲೋಕಸಭಾ ಇನ್, ಅಂದ್ರೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಸರಿಸಮಾನವಾದ ಅಧಿಕಾರಗಳು ಯಾವಿದಾವೆ ಅನ್ನುವಂಥದ್ದು ಕೇಳ್ತಾ ಇದ್ದಾನೆ. ಇಲ್ಲಿ 3 ಇನ್ಸ್ಟೆನ್ಸಸ್ ಅನ್ನ ನೋಡ್ತೀವಿ. ದಿಸ್ ವಾಸ್ ದ ಫಸ್ಟ್ ಇನ್ಸ್ಟೆನ್ಸ್ where Rajya Sabha has the equivalent powers with respect to the Lok Sabha. Second, it was the Lok Sabha having more powers than the Rajya Sabha. ಎರಡನೇದು, ರಾಜ್ಯಸಭೆಗಿಂತ ಲೋಕಸಭೆಗೆ ಯಾವ ಸಂದರ್ಭದಲ್ಲಿ ಅಧಿಕಾರಗಳು ಹೆಚ್ಚಿರುತ್ತೆ. ಅಂಡ್ ಥರ್ಡ್ ಇನ್ಸ್ಟೆನ್ಸ್, ದ ರಾಜ್ಯಸಭಾ ಹ್ಯಾವಿಂಗ್ ಮೋರ್ ಪವರ್ಸ್ ದೆನ್ ದ ಲೋಕಸಭಾ. ಲೋಕಸಭೆಗಿಂತ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರಗಳು ಯಾವ ಸಂದರ್ಭದಲ್ಲಿ ಇರುತ್ತೆ. These are the 3 instances where the UPSC or any other state government exams can be asked with respect to these powers of Lok Sabha and Rajya Sabha. And author books ಅಲ್ಲಿ ಇದನ್ನ ನೇರವಾಗಿ ಕೊಟ್ಟಿಲ್ಲ. ಇಷ್ಟು ನಿಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಆಥರ್ ಬುಕ್ಸ್ ಅಲ್ಲಿ ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಲಕ್ಷ್ಮೀಕಾಂತ್ ಬುಕ್ ಅಂತ ನೋಡಬಹುದು, ಅದರಲ್ಲಿನೂ ಸಹ ನೇರವಾಗಿ ಕೊಟ್ಟಿಲ್ಲ. ಅದು ಸಂಸತ್ತಿನ ಅಧಿಕಾರಗಳಲ್ಲಿ ಕೊಟ್ಟಿದ್ದಾನೆ ಹೊರತು ಲೋಕಸಭೆ ರಾಜ್ಯಸಭೆಯ ಪ್ರತ್ಯೇಕ ಅಧಿಕಾರಗಳ ಬಗ್ಗೆ ಎಲ್ಲಿಯೂ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ನೋಡುವಂತ ಪ್ರಯತ್ನವನ್ನ ಇಲ್ಲಿ ಚರ್ಚೆ ಮಾಡೋಣ. ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮಾನವಾದ ಅಧಿಕಾರಗಳು ಯಾವ ಸಂದರ್ಭದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮಾನ ಅಧಿಕಾರಗಳು. ಪ್ರಶ್ನೆ ಹೇಳ್ತಿರುವಂತದ್ದು ಅದೇ ಇದೆ. ಯಾವ ಸಂದರ್ಭದಲ್ಲಿ ಇರುತ್ತೆ. ದ ರಾಜ್ಯಸಭಾ ಅಂಡ್ ಲೋಕಸಭಾ ಹ್ಯಾಸ್ ಈಕ್ವಲ್ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ದ ಆರ್ಡಿನರಿ ಬಿಲ್. ಸಾಮಾನ್ಯ ಮಸೂದೆಗಳನ್ನ ಲೋಕಸಭೆಯಲ್ಲಿನೂ ಪ್ರಸ್ತಾಪಿಸಬಹುದು ಅಥವಾ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಬಹುದು. ಅದೇ ರೀತಿಯಲ್ಲಿ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್, ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮಸೂದೆಗಳು ವಿಚ್ ಇಸ್ ಅಂಡರ್ ಆರ್ಟಿಕಲ್ ನಂಬರ್ 368 ಅಂತ ನೋಡ್ತೇವೆ. 368ನೇ ವಿಧಿಗೆ ಅನುಸಾರವಾಗಿ ಯಾವುದೇ ಸಾಂವಿಧಾನಿಕ ತಿದ್ದುಪಡಿಗಳನ್ನ ಲೋಕಸಭೆಯಲ್ಲಿನೂ ಪ್ರಸ್ತಾಪಿಸಬಹುದು, ರಾಜ್ಯಸಭೆಯಲ್ಲಿನೂ ಪ್ರಸ್ತಾಪವನ್ನ ಮಾಡಬಹುದು. ನಂತರ the Lok Sabha and Rajya Sabha having the equivalent powers with respect to the elections of President and Vice President. The elections of President and Vice President. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿಯೂ ಸಹ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮಾನವಾದ ಅಧಿಕಾರಗಳು ಹೊಂದಿರುವಂತದ್ದನ್ನ ಕಾಣ್ತೀವಿ. ಬಟ್ ಇನ್ ದ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂತ ಏನ್ ಬರುತ್ತಲ್ವಾ, ಇದರಲ್ಲಿನೂ ಸಹ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮಾನ ಅಧಿಕಾರಗಳು ಹೊಂದಿರುತ್ತವೆ.
ಆದರೆ ಇಲ್ಲಿ ಬಿ ಕೇರ್ಫುಲ್, ಉಪರಾಷ್ಟ್ರಪತಿಯವರ ಪದಚ್ಯುತಿ ಅಲ್ಲ. ರಾಷ್ಟ್ರಪತಿಯವರ ಪದಚ್ಯುತಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮಾನ ಅಧಿಕಾರಗಳು ಇರುವಂತದ್ದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ದೀಸ್ ಆರ್ ದ ಇನ್ಸ್ಟೆನ್ಸಸ್ ವೇರ್ ಲೋಕಸಭಾ ಅಂಡ್ ರಾಜ್ಯಸಭಾ ಹ್ಯಾಸ್ ಈಕ್ವಲೆಂಟ್ ಪವರ್ಸ್. ಸೊ ಇಲ್ಲಿಗೆ ನಮ್ಗೆ ಅರ್ಥ ಏನು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಉತ್ತರ ಏನು ಅಂತ ನಮ್ಗೆ ಆಲ್ರೆಡಿ ಸಿಕ್ಕಾಯ್ತಿಲ್ಲ, ಹೌದಾ? ಸೊ ಯಾವ್ದು ಅನ್ನುವಂಥದ್ದನ್ನ ನೋಡೋಣ. ನೆಕ್ಸ್ಟ್, ದ ಲೋಕಸಭಾ ಹ್ಯಾವಿಂಗ್ ಮೋರ್ ಪವರ್ಸ್ ದೆನ್ ದ ರಾಜ್ಯಸಭಾ. ಯಾವ ಸಂದರ್ಭಗಳಲ್ಲಿ ಲೋಕಸಭೆಗೆ ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರಗಳು ಹೊಂದಿರುತ್ತವೆ? ಸೊ ಹಾಗೆ ನೋಡ್ರಿ, ವಿತ್ ರೆಸ್ಪೆಕ್ಟ್ ಟು ದಟ್, ದ ಮನಿ ಬಿಲ್, ಧನ ಮಸೂದೆ ಅಂಡ್ ದ ಫೈನಾನ್ಷಿಯಲ್ ಬಿಲ್ಸ್. ಧನ ಮಸೂದೆ ಮತ್ತು ಹಣಕಾಸು ಮಸೂದೆಗಳಲ್ಲಿ ಲೋಕಸಭೆಗೆ ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರಗಳನ್ನು ಹೊಂದಿರುವಂತದ್ದನ್ನ ಕಾಣ್ತೀವಿ. ಅಂಡ್ ವಿತ್ ರೆಸ್ಪೆಕ್ಟ್ ಟು ದ ಜಾಯಿಂಟ್ ಸೆಷನ್ಸ್, ಜಂಟಿ ಅಧಿವೇಶನಗಳಲ್ಲಿಯೂ ಸಹ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದು ಲೋಕಸಭೆ. ಯಾಕಂದ್ರೆ ಜಂಟಿ ಅಧಿವೇಶನಕ್ಕೆ ಬೇಕಾಗಿದ್ದು ಸರಳ ಬಹುಮತ, ಆದರೆ ಎರಡೂ ಸದನಗಳು ಸೇರಿದಾಗ ಹೆಚ್ಚಿನ ಪ್ರಾಧಾನ್ಯತೆ ಇರುವಂತದ್ದು ಲೋಕಸಭೆಗೆ. ಇದರ ನಂತರದಲ್ಲಿ ಇಟ್ ಈಸ್ ದ ಕಾನ್ಫಿಡೆನ್ಸ್ ಅಂಡ್ ನೋ ಕಾನ್ಫಿಡೆನ್ಸ್ ಮೋಷನ್. ವಿಶ್ವಾಸ ಮತ ನಿರ್ಣಯ ಮತ್ತು ಅವಿಶ್ವಾಸ ಮತ ನಿರ್ಣಯದಲ್ಲಿಯೂ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದು ಲೋಕಸಭೆ. ಯಾಕಂದ್ರೆ ರಾಜ್ಯಸಭೆಯಲ್ಲಿ ಕಾನ್ಫಿಡೆನ್ಸ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಸೊ ಹಾಗಾಗಿನೇ ಲೋಕಸಭೆಗೆ ಹೆಚ್ಚಿನ ಅಧಿಕಾರಗಳು ಇಲ್ಲಿ ಇಷ್ಟು ವಿಷಯಗಳಲ್ಲಿ ಇರುವಂತದ್ದನ್ನ ಕಾಣ್ತೀವಿ ಸ್ನೇಹಿತರೆ. ನಂತರ ದ ರಾಜ್ಯಸಭಾ ಹ್ಯಾವಿಂಗ್ ಮೋರ್ ಪವರ್ಸ್ ದೆನ್ ದ ಲೋಕಸಭಾ. ಸೊ ರಾಜ್ಯಸಭೆಗೆ ಲೋಕಸಭೆಗಿಂತ ಹೆಚ್ಚಿನ ಅಧಿಕಾರಗಳು ಯಾವ ಸಂದರ್ಭದಲ್ಲಿ ಇರುತ್ತೆ ಅಂದ್ರೆ, ದ ಫಸ್ಟ್ ಒನ್ ವಿಚ್ ಇಸ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ ನಂಬರ್ 67, ದಟ್ ಈಸ್ ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್. ಸೊ ರಿಮೂವಲ್ ಆಫ್ ಆರ್ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂತ ಬಂದಾಗ ಲೋಕಸಭೆ ರಾಜ್ಯಸಭೆಗೆ ಸರಿಸಮಾನ ಅಧಿಕಾರ ಇರುತ್ತೆ. ಆದ್ರೆ ಉಪರಾಷ್ಟ್ರಪತಿಯವರ ಪದಚ್ಯುತಿ ಅಂತೇಳಿ ನೋಡಿದಾಗ ಏನಾಗುತ್ತೆ, ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರಗಳು ಇರುತ್ತೆ. ಯಾಕಂದ್ರೆ ರಾಜ್ಯಸಭೆಯಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಬೇಕಂತ ನೋಡ್ತೀವಿ ಫಾರ್ ದ ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್. ಬಟ್ ವೆರಾಸ್ ಇನ್ ದ ಕೇಸ್ ಆಫ್ ಲೋಕಸಭಾ ಇಟ್ ರಿಕ್ವೈರ್ಸ್ ಓನ್ಲಿ ಸಿಂಪಲ್ ಮೆಜಾರಿಟಿ ಅಂಡ್ ಇಟ್ ವಿಲ್ ಬಿ ಇನಿಷಿಯೇಟೆಡ್. ರಿಮೂವಲ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಪ್ರೊಸೀಜರ್ ವಿಲ್ ಬಿ ಇನಿಷಿಯೇಟೆಡ್ ಓನ್ಲಿ ಎಟ್ ದ ರಾಜ್ಯಸಭಾ. ಸೊ ಹಾಗಾಗಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ನಂತರದಲ್ಲಿ ಇಟ್ ವಾಸ್ ಇನ್ ದ ಆರ್ಟಿಕಲ್ ನಂಬರ್ 249, 249ನೇ ವಿಧಿಯಲ್ಲಿ, ವೇರ್ ರಾಜ್ಯಸಭಾ ಕ್ಯಾನ್ ಮೇಕ್ ದ ಲಾಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ರಾಜ್ಯ ಪಟ್ಟಿಯಲ್ಲಿ ಕೆಲವು ಅಂಶಗಳ ಮೇಲೆ, ಕೆಲವು ವಿಷಯಗಳ ಮೇಲೆ ರಾಜ್ಯಸಭೆ ಕಾನೂನುಗಳನ್ನು ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತದೆ. ಅಂಡ್ ನಂತರದಲ್ಲಿ ವೇರ್ ರಾಜ್ಯಸಭಾ ಹ್ಯಾಸ್ ಮೋರ್ ಪವರ್ಸ್ ಅಂದ್ರೆ ಆರ್ಟಿಕಲ್ ನಂಬರ್ 312, 312ನೇ ವಿಧಿಯಲ್ಲಿ. ಸೊ 312ನೇ ವಿಧಿಯಲ್ಲಿಯೂ ಸಹ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ಏನದು? ಇಟ್ ಈಸ್ ದ ಫಾರ್ಮೇಶನ್ ಆಫ್ ದ ಆಲ್ ಇಂಡಿಯಾ ಸರ್ವಿಸಸ್. ಭಾರತದ ನಾಗರಿಕ ಸೇವೆಗಳನ್ನ ರಚನೆ ಮಾಡುವಂತ ಅಧಿಕಾರಗಳಲ್ಲಿಯೂ ಸಹ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುವಂತದನ್ನ ಕಾಣ್ತೀವಿ. ಸೊ ಇತ್ತಿನ ಪ್ರಚಲಿತ ಘಟನೆಯಲ್ಲಿನೂ ಸಹ ಲಾಸ್ಟ್ ಇಯರ್ ಆಲ್ ಇಂಡಿಯಾ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ನೋಡ್ತೀವಿ, IRMS, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್. ಇಟ್ ವಾಸ್ ಫಾರ್ಮ್ಡ್ ಬೈ ದ ರಾಜ್ಯಸಭಾ. ಸೊ ಈ ಮೂರರಲ್ಲಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಹೊಂದಿರುವಂತದ್ದನ್ನ ಕಾಣ್ತೀವಿ ಆಸ್ಪಿರೆಂಟ್ಸ್. ಸೊ ಹಾಗಿದ್ದಾಗ ಪ್ರಶ್ನೆ ಕೇಳ್ತಿರುವಂತದ್ದು ಏನಿಲ್ಲಿ, ರಾಜ್ಯಸಭೆ ಮತ್ತು ಲೋಕಸಭೆಗೆ ಸರಿಸಮಾನ ಅಧಿಕಾರ ಇರುವಂತದ್ದು ಎಲ್ಲಿ, ಯಾವ ವಿಷಯದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ, ದ ಬಿ ಇಸ್ ಕರೆಕ್ಟ್ ಆಪ್ಷನ್ ಆಗುತ್ತೆ, ಇನ್ ದ ಫಾರ್ಮ್ ಆಫ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ತಿದ್ದುಪಡಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮಾನ ಅಧಿಕಾರ ಇರುತ್ತೆ ಅಂತ ಹೇಳಿದೀವಿ ನಾವು. ಸೊ ಇಲ್ಲಿ ದ ಮ್ಯಾಟರ್ ಆಫ್ ಕ್ರಿಯೇಟಿಂಗ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್, ಅಗೇನ್ ಇಲ್ಲಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುವಂತದ್ದನ್ನು ನೋಡ್ತೀವಿ. ದ ರಿಮೂವಲ್ ಆಫ್ ದ ಗವರ್ನಮೆಂಟ್, ಅಗೇನ್ ಇಲ್ಲಿ ಯಾವುದೇ ಒಂದು ಸರ್ಕಾರವನ್ನು ಪದಚ್ಯುತಿಗೊಳಿಸುವಂತ ಅಧಿಕಾರ ಲೋಕಸಭೆಯಲ್ಲಿ ಇರುತ್ತೆ. ಮೇಕಿಂಗ್ ಕಟ್ ಮೋಷನ್ಸ್, ಸೊ ಕಟ್ ಮೋಷನ್ಸ್ ಅನ್ನು ಜಾರಿಗೆ ತರುವಂತದ್ದು ಇಟ್ ವಾಸ್ ಇನ್ ದ ಲೋಕಸಭಾ ಡ್ಯೂರಿಂಗ್ ದ ಬಜೆಟರಿ ಪ್ರೊಸೆಸ್ ಅಂತ ನೋಡ್ತೀವಿ. ಕಟ್ ಮೋಷನ್ಸ್ ವಿಲ್ ಬಿ ಫಾರ್ಮ್ಡ್ ಡ್ಯೂರಿಂಗ್ ದ ಬಜೆಟರಿ ಸೆಷನ್ಸ್. ಮುಂಗಡ ಪತ್ರದ ಅಧಿವೇಶನಗಳಲ್ಲಿ ಈ ಕಟ್ ಮೋಷನ್ಸ್ ಅನ್ನ ಜಾರಿಗೆ ತರಲ್ತೆ. ಸೊ ಇದರಲ್ಲಿನ 3 ರೀತಿಯಾದ ಕಟ್ ಮೋಷನ್ಸ್ ಅನ್ನ ನೋಡ್ತೀವಿ ನಾವು. ದೋಸ್ ಆರ್ ಪಾಲಿಸಿ ಕಟ್ ಮೋಷನ್ಸ್ ಅಂಡ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಬಹಳಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಎಕನಾಮಿಕ್ ಕಟ್ ಮೋಷನ್ಸ್ ಅಂಡ್ ಟೋಕನ್ ಕಟ್ ಮೋಷನ್. ಏನ್ ಇವುಗಳ ಅರ್ಥ ಅಂದ್ರೆ, ಪಾಲಿಸಿ ಕಟ್ ಮೋಷನ್ ಅಂದ್ರೆ ಅಲೋಕೇಟಿಂಗ್ ಓನ್ಲಿ ₹1 ಟು ದ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಇಸ್ ಅ ಪಾಲಿಸಿ ಕಟ್ ಮೋಷನ್. ಬಟ್ ಬಿ ಕೇರ್ಫುಲ್, ಇಲ್ಲಿ ಸರ್ಕಾರ ರದ್ದುಗೊಳ್ಳುತ್ತೆ. ಎಕನಾಮಿಕ್ ಕಟ್ ಮೋಷನ್ಸ್ ವಿಚ್ ವಾಸ್ ಅಲೋಕೇಟಿಂಗ್ ಅ ಸಿಗ್ನಿಫಿಕೆಂಟ್ ಅಮೌಂಟ್ ವಿಚ್ ಇಸ್ ನಥಿಂಗ್ ಬಟ್ ಆಲ್ಮೋಸ್ಟ್ ಮೋರ್ ದೆನ್ ಆರ್ ಈಕ್ವಲ್ ಟು 50% ಅಮೌಂಟ್ ಅನ್ನ ಕೊಡುವಂಥದ್ದು. ಟೋಕನ್ ಕಟ್ ಮೋಷನ್ ರೆಡ್ಯೂಸಿಂಗ್ ಓನ್ಲಿ ₹100 ಫ್ರಮ್ ದ ಟೋಟಲ್ ಅಮೌಂಟ್.
ಅಲೋಕೇಟಿಂಗ್ ಕಂಪ್ಲೀಟ್ ಅಮೌಂಟ್ ಎಕ್ಸೆಪ್ಟ್ ದ 100 rupees ಬೈ ಡಿಡಕ್ಟಿಂಗ್ ದ 100 rupees. ₹1 ಹಣವನ್ನು ನೀಡಿ ಮುಂದುವರಿಸುವಂಥದ್ದು ಪಾಲಿಸಿ ಕಟ್ ಮೋಷನ್, 50 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರತಿಶತ ಹಣವನ್ನು ಕೊಟ್ಟು ಮುಂದುವರಿಸುವಂಥದ್ದು ಎಕನಾಮಿಕ್ ಕಟ್ ಮೋಷನ್, ಅಂಡ್ ಬೇಡಿಕೆಗೆ ಅನುಸಾರವಾಗಿ ₹100 ಹಣವನ್ನು ಮಾತ್ರ ಕಡಿತಗೊಳಿಸುವಂಥದ್ದು ಟೋಕನ್ ಕಟ್ ಮೋಷನ್. ಸೊ ಇದರಲ್ಲಿನೂ ಮತ್ತೇನಾಗುತ್ತೆ, ಓನ್ಲಿ ಇನ್ ದ ಪಾಲಿಸಿ ಕಟ್ ಮೋಷನ್ ದ ಗವರ್ಮೆಂಟ್ ವಿಲ್ ಫಾಲ್. ಪಾಲಿಸಿ ಕಟ್ ಮೋಷನ್ ಏನಾದ್ರು ಜಾರಿಗೆ ಬಂದಾಗ ಸರ್ಕಾರ ಅಲ್ಲಿ ಬಿದ್ದು ಹೋಗುತ್ತೆ. The government will fall down. Clear idena? So these are the concepts which were relevant for the first question. So hope you are getting the conceptual clarity, aspirants. So ಇದೇ ರೀತಿಯಲ್ಲಿ ನಿಮ್ಮ ಅನಾಲಿಸಿಸ್ ಆಗಬೇಕು ಅನ್ನುವಂಥದ್ದೇ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲಿನ ಅತಿ ಮುಖ್ಯವಾದ ಧ್ಯೇಯವಾಗಿರುತ್ತೆ. ವಾಟ್ ವಾಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ಇನಿಷಿಯೇಟಿವ್? ಫ್ರೀ ಇನಿಷಿಯೇಟಿವ್ ಅಂದ್ರೆ ಇದೆ. ನೀವು ನಾಳೆ ಯಾವುದೇ ರೀತಿಯಾದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗಲೂ ಸಹ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಅರ್ಥ ಆಗಬೇಕು. ಆನ್ಸರ್ ಅನ್ನ ನೋಡಿ ಎಲಿಮಿನೇಟ್ ಮಾಡುವಂತದ್ದಲ್ಲ, ಕ್ವಶನ್ ಅರ್ಥ ಆದ ತಕ್ಷಣದಲ್ಲಿನೇ ನಿಮ್ಗೆ ಉತ್ತರ ಸರಿಯಾಗಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿನೇ ಆ ಒಂದು ನಿರ್ದಿಷ್ಟ ಕಾನ್ಸೆಪ್ಟ್ ಅನ್ನ 360 ಡಿಗ್ರಿ ಆಂಗಲ್ ಕವರೇಜ್ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ನೆಕ್ಸ್ಟ್, ದ ಸೆಕೆಂಡ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾಟಗರೀಸ್ of fundamental rights incorporates protection against untouchability as a form of discrimination? So again ನೋಡ್ರಿ, ಫಸ್ಟ್ ಥಿಂಗ್ ಇಲ್ಲಿ ಅನ್ಟಚಬಿಲಿಟಿ ಅಂತ ಹೇಳ್ತಾ ಇದ್ದಾನೆ, ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಹೇಳ್ತಾ ಇದ್ದಾನೆ. ಯಾವುದನ್ನ ನಾವು ಅಸ್ಪೃಶ್ಯತೆ ಕರಿತೀವಿ? ಇದಕ್ಕನುಸಾರವಾಗಿ ಸಂವಿಧಾನದಲ್ಲಿ 17ನೇ ವಿಧಿಯಲ್ಲಿ ಹೇಳಿರುವಂತದ್ದನ್ನ ಕಾಣ್ತೀವಿ. The Article 17 was related to the abolition of untouchability. ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುವಂಥದ್ದು. The abolition of untouchability was mentioned under the article number 17. But be careful, aspirants, the term untouchability, it was used in the article number 17, but it was not defined in the constitution. ಅಸ್ಪೃಶ್ಯತೆಯ ಬಗ್ಗೆ, ಅಸ್ಪೃಶ್ಯತೆ ಅನ್ನುವಂಥ ಪದವನ್ನ ಸಂವಿಧಾನದ 17ನೇ ವಿಧಿಯಲ್ಲಿ ಮೆನ್ಷನ್ ಮಾಡಲಾಗಿದೆ, ಅದನ್ನ ಬಳಕೆ ಮಾಡಲಾಗಿದೆ. ಆದ್ರೆ ಅಸ್ಪೃಶ್ಯತೆ ಅಂದ್ರೆ ಏನು ಅನ್ನುವಂಥದ್ದನ್ನ ಸಂವಿಧಾನದಲ್ಲಿ ಎಲ್ಲಿಯೂ ಸಹ ವ್ಯಾಖ್ಯಾನವನ್ನ ನೀಡಿಲ್ಲ. ದಟ್ ವಾಸ್ ಅ ಫಸ್ಟ್ ಮೇಜರ್ ಆಸ್ಪೆಕ್ಟ್. ಸೊ ಈಗ ಹಾಗಿದ್ದಾಗ ಅಸ್ಪೃಶ್ಯತೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ಮೊದಲ ಬಾರಿಗೆ 1982ರಲ್ಲಿ ಕರ್ನಾಟಕ ಹೈಕೋರ್ಟ್ ಡೆಫಿನೇಷನ್ ಅನ್ನು ಕೊಡುತ್ತೆ. ಏನದು? ದ ಸೋಷಿಯಲ್ ಡಿಸೆಬಿಲಿಟೀಸ್ ಆನ್ ಸರ್ಟೆನ್ ಕ್ಲಾಸಸ್ ಅಂತ ಹೇಳುತ್ತೆ. The social disabilities. It is the social disabilities on certain classes. The social disabilities on certain classes are known as discrimination ಅಂತ ಹೇಳುತ್ತೆ. ಬಟ್ ಯಾವ ಕ್ಲಾಸ್ ಅಂತೇಳಿ ಹೇಳುತ್ತೆ ಅದು ನಿಗದಿತವಾಗಿ. ಅಂದ್ರೆ ಇಲ್ಲಿ ಕೆಲವು ವರ್ಗಗಳ ಸಾಮಾಜಿಕ ಅಸಮತೋಲನವನ್ನ, ಇಲ್ಲಿ ಸಾಮಾಜಿಕ ವಿಕಲಾಂಗತೆಯನ್ನ ಅಸ್ಪೃಶ್ಯತೆ ಅಂತ ಹೇಳಿ ಹೇಳ್ತಾ ಇದೆ. ಸೊ ಇಟ್ ವಾಸ್ ಅ ಜಜ್ಮೆಂಟ್ ಗಿವನ್ ಬೈ ದ ಹೈಕೋರ್ಟ್ ಆಫ್ ಕರ್ನಾಟಕ ಇನ್ ದ ಇಯರ್ 1982. ಕೆಲವು ವರ್ಗಗಳ ಸಾಮಾಜಿಕ ವಿಕಲಾಂಗತೆಯನ್ನ ಇಲ್ಲಿ ಅಸ್ಪೃಶ್ಯತೆ ಅಂತ ಹೇಳ್ತಾ ಇದೆ. ಹಾಗಿದ್ದಾಗ ಯಾವ ಕ್ಲಾಸ್ ಅಂತಂದ್ರೆ ಇಲ್ಲಿ ವಿಚ್ ಇಸ್ ನಥಿಂಗ್ ಬಟ್ ದ ಕ್ಲಾಸ್ ಆಫ್ SC ಅಂಡ್ ST ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ಇವರಿಗೆ ರಕ್ಷಣೆಯನ್ನ ನೀಡುವಂತ ಅಂಶಕ್ಕೆ ಆಧಾರವಾಗಿ ಸರ್ಕಾರ, ಸಂಸತ್ತು 1989ರಲ್ಲಿ ದ ಪ್ರಿವೆನ್ಷನ್ ಆಫ್ ಅಟ್ರೋಸಿಟೀಸ್ ಆಕ್ಟ್ ಅನ್ನು ಜಾರಿಗೆ ತರುತ್ತೆ, ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಸೊ ಈ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಆಧಾರ ಸ್ತಂಭ ಯಾವುದು ಅಂತಂದ್ರೆ ಅದು 1982ರ ಈ ಹೈಕೋರ್ಟಿನ ವರ್ಡಿಕ್ಟ್. ಅಂಡ್ ಇಲ್ಲಿ SC ST ದವರಿಗೆ ಮಾತ್ರ ರಕ್ಷಣೆ ಮಾಡುವಂತದ್ದ ಅಲ್ಲ. ಹಾಗಿದ್ದಾಗ ಸರ್ಕಾರ ಏನ್ ಮಾಡುತ್ತೆ, ಇನಿಷಿಯಲಿ 17ನೇ ವಿಧಿಯಲ್ಲಿ ರಕ್ಷಣೆಯನ್ನ ನೀಡುವಂತ ಕಾರಣಕ್ಕಾಗಿ 1955ರಲ್ಲಿ ಒಂದು ಕಾನೂನನ್ನು ಜಾರಿಗೆ ತರುತ್ತೆ. ದಟ್ ಈಸ್ ದ 1955ರ ಕಾಯ್ದೆಯಲ್ಲಿ ಇಟ್ ಈಸ್ ದ ಪ್ರೊಟೆಕ್ಷನ್ ಆಫ್ ಯಾವುದು ದ ಅನ್ಟಚಬಿಲಿಟಿ ಅಫೆನ್ಸಸ್ ಆಕ್ಟ್ ಅಂತ ನೋಡ್ತೀವಿ. ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ 1955ರಲ್ಲಿ ಜಾರಿಗೆ ತಂದಿರುತ್ತೆ. ದ ಅನ್ಟಚಬಿಲಿಟಿ ಅಫೆನ್ಸಸ್ ಆಕ್ಟ್ ಆಫ್ 1955 ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ ಜಾರಿಗೆ ತಂದಿರುತ್ತೆ. ಅಂಡ್ ಇದರಲ್ಲಿ ಅಸ್ಪೃಶ್ಯತೆ ಅಂದ್ರೆ ಏನು ಅನ್ನುವಂತ ವ್ಯಾಖ್ಯಾನ ಸಂಸತ್ತಿಗೆ ಇಲ್ಲದೆ ಇರುವ ಕಾರಣದಿಂದಾಗಿನೇ ಇದೇ ಕಾಯ್ದೆಯನ್ನ 1976ರಲ್ಲಿ ಮರುನಾಮಕರಣ ಮಾಡಲಾಗುತ್ತೆ. ಇಟ್ ಈಸ್
ಆಸ್ ಪಾರ್ಟ್ ಆಫ್ ದ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಗೆ ಮರುನಾಮಕರಣವನ್ನು ಮಾಡಲಾಗುತ್ತೆ. ಇಟ್ ವಾಸ್ ಬೀನ್ ರಿನೇಮ್ಡ್ ಆಸ್ ದ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಆಫ್ 1976. ಹಾಗಿದ್ದಾಗ ಅಂಡರ್ ದಿ ಆರ್ಟಿಕಲ್ ನಂಬರ್ 17 ಅಲ್ಲಿ ದೇರ್ ವಾಸ್ ಆಲ್ಸೋ ಆನ್ ಎಕ್ಸೆಪ್ಷನ್, ಒಂದು ವಿನಾಯಿತಿಯನ್ನ ನೀಡಿರುವಂತದ್ದನ್ನು ನೋಡ್ತೀವಿ. ಆ ವಿನಾಯಿತಿ ಏನಿಲ್ಲಿ, ದಟ್ ಈಸ್ ಸೋಷಿಯಲ್ ಬೈಕಾಟ್ ಇಸ್ ಅ ಎಕ್ಸೆಪ್ಷನ್ ಅಂತ ನೋಡ್ತೀವಿ. ದ ಸೋಷಿಯಲ್ ಬೈಕಾಟ್ ವಾಸ್ ನಾಟ್ ಬೀನ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೇಷನ್. ಸಾಮಾಜಿಕ ಬಹಿಷ್ಕಾರ ಅಥವಾ ಸಮಾಜದ ಬಹಿಷ್ಕಾರ ಅನ್ನುವಂಥದ್ದನ್ನ ಇಲ್ಲಿ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ಎಂದು ಕರೆಯುವಂತಿಲ್ಲ ಅಂತೇಳಿ ಹೇಳತ್ತೆ. ಸೊ ದೀಸ್ ಆರ್ ಆಲ್ ರಿಲೇಟೆಡ್ ಟು ದ ಆರ್ಟಿಕಲ್ ನಂಬರ್ 17, ದಟ್ ಈಸ್ ಅನ್ಟಚಬಿಲಿಟಿ. ಇದು ಯಾವ ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗೆ ನೋಡಿ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ವಿಚ್ ಈಸ್ ಅಂಡರ್ ಆರ್ಟಿಕಲ್ 23, 24. ಸೊ 17ನೇ ವಿಧಿ ಇದರಲ್ಲಿ ಬರಲ್ಲ. ರೈಟ್ ಟು ಫ್ರೀಡಮ್ ವಿಚ್ ಇಸ್ ಹ್ಯಾವಿಂಗ್ ದ ಆರ್ಟಿಕಲ್ಸ್ ಫ್ರಮ್ 19 to 22, 19ರಿಂದ 22ನೇ ವಿಧಿ ಹೇಳುತ್ತೆ. Right to constitutional remedies, that is under article number 32, which is known as heart and soul of the constitution ante nodteve. And right to equality, which is under article 14 to 18. So ಅಸ್ಪೃಶ್ಯತೆ ಅನ್ನುವಂಥದ್ದು ಇಲ್ಲಿ ಅನ್ಟಚಬಿಲಿಟಿ ಅನ್ನುವಂಥದ್ದು 17ನೇ ವಿಧಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಉತ್ತರ ಏನಾಗುತ್ತೆ, ಇಟ್ ವಾಸ್ ಮೆನ್ಷನ್ಡ್ ಅಂಡರ್ ದಿ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕಿನಲ್ಲಿ ಅದು ಒಳಗೊಂಡಿರುವಂತದ್ದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್. ಸೊ ನೆಕ್ಸ್ಟ್ ಒನ್, the third question. So ಮೂರನೇ ಪ್ರಶ್ನೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಥರ್ಡ್ ಕ್ವಶನ್ ಕೇಳ್ತಿರುವಂತದ್ದು ಅಗೇನ್ ವೆರಿ ಸಿಂಪಲ್, ಜುಡಿಷಿಯರಿ ಬಗ್ಗೆ ಕೇಳ್ತಾ ಇದ್ದಾನೆ. ಜುಡಿಷಿಯರಿ ಅಂಡ್ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಏನದು? ಇನ್ ಇಂಡಿಯಾ ದ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಈಸ್ ಎಂಜಾಯ್ಡ್ ಬೈ. ಸೊ ಅಗೇನ್ ನೋಡ್ರಿ, ವಿಚ್ ಇಸ್ ಆಲ್ಸೋ, ಇದಕ್ಕೆ ಹಿನ್ನೆಲೆಯಾಗಿ ನಾವು ಸಂವಿಧಾನದ 50ನೇ ವಿಧಿಯಲ್ಲಿ ಇದರ ಬಗ್ಗೆ ಮಾಹಿತಿ ಇರುವಂತದ್ದನ್ನು ನೋಡ್ತೀವಿ. ದ ಆರ್ಟಿಕಲ್ 50 ವಾಸ್ ರಿಲೇಟೆಡ್ ಟು, ಇಟ್ ಈಸ್ ಅ ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗೀಯ ಪ್ರತ್ಯೇಕ ಅಧಿಕಾರಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿರುವಂತದ್ದು 50ನೇ ವಿಧಿ. ಯಾಕೆ ಇದನ್ನು ಜಾರಿಗೆ ತರಲಾಗುತ್ತೆ? ಸೊ ಲೆಜಿಸ್ಲೇಷನ್ ಇಟ್ ವಿಲ್ ಫಾರ್ಮುಲೇಟ್ ದ ಪಾಲಿಸೀಸ್, ಫಾರ್ಮುಲೇಷನ್ ಆಫ್ ದ ಪಾಲಿಸೀಸ್, ಶಾಸನಗಳನ್ನ ರಚನೆ ಮಾಡುವಂಥದ್ದು ಶಾಸಕಾಂಗ. ಕಾರ್ಯಾಂಗ ಇಂಪ್ಲಿಮೆಂಟೇಷನ್ ಆಫ್ ದ ಪಾಲಿಸೀಸ್ ವಿಚ್ ವರ್ ಮೇಡ್ ಬೈ ದ ಲೆಜಿಸ್ಲೇಷನ್. ಶಾಸಕಾಂಗ ಮಾಡಿರುವಂತ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರುವಂತದ್ದು ಕಾರ್ಯಾಂಗ. ಅಂಡ್ ಎಕ್ಸಿಕ್ಯೂಟಿವ್ ಇಸ್ ಕಂಪ್ಲೀಟ್ಲಿ ಅಕೌಂಟೇಬಲ್ ಅಂಡ್ ರೆಸ್ಪಾನ್ಸಿಬಲ್ ಟು ದ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಅಂಡ್ ಅಕೌಂಟೇಬಲ್ ಟು ದ ಲೆಜಿಸ್ಲೇಟಿವ್. ಯಾಕೆ ಅಂತೇಳಿ ಆಲ್ರೆಡಿ ನಾವು ಹಿಂದಿನ ಸೆಷನ್ಸ್ ಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಇನ್ ದ ಫಾರ್ಮ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಇಂಡಿಯಾ, ಭಾರತದಲ್ಲಿ ಸಂಸದೀಯ ವ್ಯವಸ್ಥೆನ ಅಳವಡಿಸಿಕೊಂಡಿರುವ ಕಾರಣದಿಂದ ಕಾರ್ಯಾಂಗವು ಯಾವಾಗಲೂ ಶಾಸಕಾಂಗದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಂಡ್ ಜುಡಿಷಿಯರಿ ಹ್ಯಾವಿಂಗ್ ದ ಫಂಕ್ಷನ್ ಆಫ್ ರಿವ್ಯೂ ಆರ್ ಇಂಟರ್ಪ್ರಿಟೇಷನ್ ಅಂತ ನೋಡ್ತೇವೆ. ಯಾವುದೇ ಒಂದು ಸಂದರ್ಭದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ತಮ್ಮ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡಾಗ ಅಥವಾ ಜನಸಾಮಾನ್ಯರ ಅಥವಾ ಸಂವಿಧಾನದ ಉಲ್ಲಂಘನೆಯನ್ನು ಮಾಡಿದಾಗ ನ್ಯಾಯಾಂಗ ವ್ಯವಸ್ಥೆ ಅವುಗಳನ್ನು ವಿಮರ್ಶಿಸುವಂತ ಅಧಿಕಾರವನ್ನ ನೋಡ್ತೇವೆ. ಕ್ಲಿಯರ್ ಇದೆನಾ? ಸೊ ಇದಕ್ಕೋಸ್ಕರವಾಗಿನೇ ಶಾಸಕಾಂಗ, ಕಾರ್ಯಾಂಗವು ನ್ಯಾಯಾಂಗದ ಅಧೀನದಲ್ಲಿ ಬರುವ ಹಾಗಿಲ್ಲ. where the judiciary can only review the laws made by the legislation or the executive if it was violation of the constitution or if it was violation of the fundamental rights of the citizens. Otherwise it will not review. Clear ಇದೆನಾ? ಸೊ ನ್ಯಾಯಾಂಗ ವ್ಯವಸ್ಥೆಯು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಪ್ರತ್ಯೇಕಗೊಂಡಿರುವಂತದ್ದನ್ನು ನೋಡ್ತೀವಿ. ಅಂಡ್ ಇದನ್ನೇ ನಾವಿಲ್ಲಿ ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತಾನು ಕರಿತೀವಿ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್. ಪ್ರತ್ಯೇಕ ಅಧಿಕಾರದ ಸಿದ್ಧಾಂತ ಅಂತಾನು ಕರೆಯಲಾಗುತ್ತೆ. ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತಾನು ನೋಡ್ತೀವಿ, ಪ್ರತ್ಯೇಕ ಅಧಿಕಾರಗಳ ಸಿದ್ಧಾಂತ ಅಂತಾನು ಕರೆಯಲಾಗುತ್ತೆ. ಅಂಡ್ ಇದರಲ್ಲಿ ವಿಮರ್ಶಿಸುವಂತ ಅಧಿಕಾರಗಳು ಕೇವಲ ನ್ಯಾಯಾಂಗ ವ್ಯವಸ್ಥೆಗೆ ಇರುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ಇಟ್ ಸೆಲ್ಫ್ ಈಸ್ ನೌನ್ ಆಸ್ ಅ ಫ್ಯಾಕ್ಟರ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಸೊ ಈ ಡಾಕ್ಟ್ರಿನ್ ಅನ್ನೇ ಮೂಲಭೂತ ರಚನೆಯಲ್ಲಿನೂ ಸೇರ್ಪಡೆ ಮಾಡುವಂತದ್ದನ್ನ ಕಾಣ್ತೀವಿ. The Article 50 itself is known as again a part of the basic structure, and this will be reviewed only by, as part of basic structure will be reviewed only by the judiciary.
ಇವುಗಳನ್ನ ವಿಮರ್ಶೆ ಮಾಡುವಂತ ಅಧಿಕಾರಗಳು ಕೇವಲ ಸರ್ವೋಚ್ಚ ನ್ಯಾಯಾಲಯ ಹೊಂದಿರುತ್ತೆ. ಜುಡಿಷಿಯರಿಯಲ್ಲಿನೂ ಮತ್ತೆ ಇಟ್ ವಾಸ್ ಓನ್ಲಿ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಅಥಾರಿಟಿ ಟು ರಿವ್ಯೂ ದ ಬೇಸಿಕ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಅಂಡ್ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ಸುಪ್ರೀಂ ಕೋರ್ಟ್ ಇನ್ ದ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್. ಕೇಶವಾನಂದ ಭಾರತಿ ವಿರುದ್ಧ ಕೇರಳ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ರಚನೆಯನ್ನು ಜಾರಿಗೆ ತರುತ್ತೆ. ಅದರಲ್ಲಿ 50ನೇ ವಿಧಿಯನ್ನು ಇದರಲ್ಲಿ ಸೇರ್ಪಡೆ ಮಾಡುತ್ತೆ. ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗವು ನ್ಯಾಯಾಂಗ ವ್ಯವಸ್ಥೆಯಿಂದ ಪ್ರತ್ಯೇಕಗೊಂಡಿರುವಂತಹ ಅಂಶ ಅಂತ ನೋಡ್ತೀವಿ. ಸೊ ಇದು ವಿಚ್ ಇಸ್ ಆರ್ಟಿಕಲ್ 50 ಅಂದ್ರೆ ಅರ್ಥ ಏನು ಇವಾಗ? ದ ಆನ್ಸರ್ ಇಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅದರ ಬಗ್ಗೆ ವ್ಯಾಖ್ಯಾನಿಸಿರುವಂತದ್ದನ್ನ ಕಾಣ್ತೀವಿ. ಸೊ ಹಾಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ? ಇಟ್ ಈಸ್ ಬಿ. ಯಾಕೆ ಅಂದ್ರೆ ಜುಡಿಷರಿ ಆಲ್ವೇಸ್ ಹ್ಯಾಸ್ ದ ಅಥಾರಿಟಿ. ಯಾಕೆ ಜುಡಿಷಿಯರಿಗೆ ಪ್ರತ್ಯೇಕಗೊಳಿಸಲಾಗತ್ತೆ ಅಂದ್ರೆ ದ ಟು ವಿಚ್ ಈಸ್ ಇಂಡಿಪೆಂಡೆಂಟ್ ಅಂಡ್ ಹ್ಯಾಸ್ ಟು ವರ್ಕ್ ಇಂಪಾರ್ಷಿಯಲಿ ಅಂತ ನೋಡ್ತೀವಿ. ಫಾರ್ ದ ಇಂಪಾರ್ಷಿಯಲ್ ಫಂಕ್ಷನಿಂಗ್ ಆಫ್ ದ ಜುಡಿಷಿಯರಿ ಇಟ್ ಹ್ಯಾಸ್ ಟು ಬಿ ಸಪರೇಟೆಡ್ ಫ್ರಮ್ ದ ಗವರ್ನಮೆಂಟ್. ಫಾರ್ ದ ಫೇರ್ ಇಟ್ ಶುಡ್ ನಾಟ್ ಬಿ ಇನ್ ಫೇವರ್ ಅಂತ ನೋಡ್ತೇವೆ. ಯಾರ ಪರವಾಗಿನೂ ಇರುವ ಹಾಗಿಲ್ಲ, ಯಾರ ವಿರೋಧವಾಗಿನೂ ಇರುವ ಹಾಗಿರಲ್ಲ. ಅಂಡ್ ಅದರ ಶಾಸಕಾಂಗ ಮತ್ತು ಅಥವಾ ಸರ್ಕಾರದ ಭಯದಿಂದ ಹೊರಗಡೆ ಇರುವ ಕಾರಣಕ್ಕಾಗಿ, ಅದರಿಂದ ಹೊರಗಡೆ ಬರುವ ಕಾರಣಕ್ಕಾಗಿ ಅದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆನ ಜಾರಿಗೆ ತರುವಂತದ್ದನ್ನ ನೋಡ್ತೇವೆ. ಅಂಡ್ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಸಂವಿಧಾನದ ಅಗೇನ್ ಮೂಲಭೂತ ರಚನೆಯಲ್ಲಿರುತ್ತೆ. ಅಂಡ್ ಇದರ ಪ್ರತ್ಯೇಕಗೊಳಿಸಲಿಕ್ಕೆ ಅತಿ ಪ್ರಮುಖವಾದ ಕಾರಣ ಏನಂತಂದ್ರೆ ಇಟ್ ಈಸ್ ಟು ಪ್ರಿವೆಂಟ್ ದ ಕಾನ್ಸಂಟ್ರೇಷನ್ ಆಫ್ ಪವರ್. ಇಟ್ ಈಸ್ ಟು ಪ್ರಿವೆಂಟ್ ದ ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ದ ಗವರ್ನಮೆಂಟ್. ಸೊ ಒಂದು ವೇಳೆ ಪ್ರತ್ಯೇಕಗೊಳ್ಳದೇ ಇದ್ರೆ ಸರ್ಕಾರ ದುರುಪಯೋಗ ಮಾಡಿಕೊಳ್ಳುವಂತದ್ದನ್ನು ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ಟು ಪ್ರಿವೆಂಟ್ ದ ಡಿಕ್ಟೇಟೋರಿಯಲ್ ಪವರ್ಸ್ ಆಫ್ ದ ಗವರ್ನಮೆಂಟ್. ಇಟ್ ಈಸ್ ಟು ಪ್ರಿವೆಂಟ್ ದ ಡಿಕ್ಟೇಟೋರಿಯಲ್ ಪವರ್ಸ್ ಆಫ್ ದ ಗವರ್ನಮೆಂಟ್ ಅಂಡ್ ಟು ಪ್ರಮೋಟ್ ಜಸ್ಟಿಸ್. ಸರ್ಕಾರದ ನಿರಂಕುಶ ಆಡಳಿತ ಅಧಿಕಾರ ಅಥವಾ ಸರ್ವಾಧಿಕಾರವನ್ನ ನಿಯಂತ್ರಣ ಮಾಡುವಂತ ಉದ್ದೇಶದಿಂದ ಜಾರಿಗೆ ತರಲಾಗುತ್ತೆ. ಅಂಡ್ ಇದರ ಅತಿ ಮುಖ್ಯವಾದ ಉದ್ದೇಶ ಏನು? ಇಟ್ ಈಸ್ ಟು ಪ್ರೊಟೆಕ್ಟ್ ದ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯವನ್ನು ನೀಡುವಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಕ್ಲಿಯರ್ ಇದೆನಾ? ಸೊ ಹಾಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ? DPSP ಅಲ್ಲಿ ಹೇಳಿರುವಂತದ್ದನ್ನು ನೋಡ್ತೀವಿ. ಸೊ ಆಪ್ಷನ್ ಥರ್ಡ್ ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ದ ಫೋರ್ತ್ ಕ್ವಶನ್ ಇಸ್ ಆಲ್ಸೋ ವೆರಿ ಸಿಂಪಲ್. ಎ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಬೈ ಡೆಫಿನೇಷನ್ ಈಸ್ ಅ. ಅಗೇನ್ ನೋಡ್ರಿ, ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಂತ ಹೇಳ್ತಾ ಇದ್ದಾನೆ. ಸಂವಿಧಾನಾತ್ಮಕ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಸಂವಿಧಾನಾತ್ಮಕ ಸರ್ಕಾರ ಎಂದರೆ ಅರ್ಥ ಏನು? ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು. ಇನ್ ದ ಫಾರ್ಮ್ ಆಫ್ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ವಿ ಅಡಾಪ್ಟೆಡ್ ದ ಡೆಮೋಕ್ರೆಟಿಕ್ ಫಾರ್ಮ್. ಭಾರತದಲ್ಲಿ ಪ್ರಜಾಪ್ರಭುತ್ವ ಹೊಂದಿರುವಂತದ್ದನ್ನ ನೋಡ್ತೀವಿ. ಸೊ ಆ ಪ್ರಜಾಪ್ರಭುತ್ವದಲ್ಲಿ ದ ಸೋರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವುದು? The source of the constitution which itself is nothing but people. ಜನರೇ ಮೂಲ ಅಂತೇಳಿ ನೋಡ್ತೀವಿ. ಆದರೆ ಜನರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟರೆ ಏನಾಗುತ್ತೆ? ಅಗೇನ್ ಇಲ್ಲಿ ಕಮ್ಯುನಲ್ ವೈಲೆನ್ಸ್ ಅನ್ನ ನೋಡ್ತೀವಿ, ಕೋಮುವಾದಗಳನ್ನ ನೋಡ್ತೀವಿ. ಹಾಗಾಗಿ ಜನರಿಗೆ ಪ್ರತ್ಯೇಕ ಅಧಿಕಾರಗಳನ್ನು ಕೊಟ್ಟಿಲ್ಲ, ಬದಲಾಗಿ ಜನಸಾಮಾನ್ಯರನ್ನ ನಿಯಂತ್ರಣ ಮಾಡುವ ಉದ್ದೇಶದಿಂದಾಗಿ ಕೆಲವು ನಿಗದಿತ ನೀತಿ ಮತ್ತು ನಿಯಮಾವಳಿಗಳನ್ನ ಜಾರಿಗೆ ತಂದಿರುವಂತದ್ದನ್ನು ನೋಡ್ತೇವೆ. ಇಟ್ ವಾಸ್ ಹ್ಯಾವಿಂಗ್ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಇದರಲ್ಲಿ ಕೆಲವು ನೀತಿ ಮತ್ತು ನಿಯಮಾವಳಿಗಳು ಹೊಂದಿರುವಂತದ್ದನ್ನ ಕಾಣ್ತೀವಿ. ಇಲ್ಲಿ ಯಾವುದೇ ಒಂದು ನಿಗದಿತ ಸಮಾಜದಲ್ಲಿ ನೀತಿ ಮತ್ತು ನಿಯಮಾವಳಿಗಳು ಇಲ್ಲದೆ ಇದ್ದಾಗ ಏನಾಗುತ್ತೆ? ಇಫ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ನಾಟ್ ಇನ್ ದ ಸೊಸೈಟಿ ಅಂತ ಬಂದಾಗ ಇಟ್ ವಿಲ್ ಆಕ್ಟ್ ಲೈಕ್ ಅ ಡಿಕ್ಟೇಟರ್ಶಿಪ್. ಅಂಡ್ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಂದ್ರೆ ಅರ್ಥ ಏನು? ಗವರ್ಮೆಂಟ್ ಅನ್ನುವಂಥದ್ದು ಅರ್ಥ ಏನಿಲ್ಲ ಇವಾಗ. ಗವರ್ಮೆಂಟ್ ವಾಸ್ ಫಾರ್ಮ್ಡ್ ಬೈ ದ ಪೀಪಲ್ ಇನ್ ದ ಫಾರ್ಮ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿ ಇಟ್ ವಾಸ್ ಆಲ್ವೇಸ್ ಅ ಸಿಸ್ಟಮ್ ಆಫ್ ಗವರ್ಮೆಂಟ್ ಫಾರ್ಮ್ಡ್ ಬೈ ದ ಪೀಪಲ್ ಇಟ್ ಸೆಲ್ಫ್. ಸೊ ಜನರಿಂದನೇ ಆಯ್ಕೆಗೊಂಡಿರುವಂತದ್ದನ್ನ ಸರ್ಕಾರ ಅಂತೇಳಿ ನೋಡ್ತೀವಿ, ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಅಂಡ್ ಗವರ್ಮೆಂಟ್ ಅಂದ್ರೆ ಅರ್ಥ ಏನು? ವಿಚ್ ಇಸ್ ಹ್ಯಾವಿಂಗ್ ದ ರೆಸ್ಪಾನ್ಸ್ ಆಫ್ responding to the public. Response, it is having the objective of response to the public.
ಜನರಿಗೆ ಪ್ರತಿಕ್ರಿಯೆಯನ್ನ ನೀಡುವಂತದ್ದೇ ಸರ್ಕಾರ ಅಂತ ಕರಿತೀವಿ. ಸೊ ಸರ್ಕಾರ ರಚನೆ ಆಗಿದ್ದೇ ಜನರಿಂದ. ಸೊ ಹಾಗಾಗಿ ಜನರ ಸಮಸ್ಯೆಗಳನ್ನ, ಜನರ ತೊಂದರೆಗಳನ್ನ ಈಡೇರಿಸುವಂತದ್ದು ಅಗೇನ್ ಸರ್ಕಾರವಾಗಿರಬೇಕು. ಆದ್ರೆ ಸರ್ಕಾರಕ್ಕೆ ಎಲ್ಲಾ ರೀತಿಯಾದ ಅಧಿಕಾರವನ್ನು ಕೊಟ್ಟರೆ ಏನಾಗುತ್ತೆ? ಅಗೇನ್ ದ ಗವರ್ಮೆಂಟ್ ವಿಲ್ ಬಿಕಮ್ ಡಿಕ್ಟೇಟರ್. ಅದು ಸರ್ವಾಧಿಕಾರಿ ಆಗತ್ತೆ. ಹಾಗಾಗಿನೇ ಏನಾಗತ್ತೆ, ಇಲ್ಲಿ ಆ ಸರ್ಕಾರವನ್ನ ನಿಯಂತ್ರಣ ಮಾಡುವ ಉದ್ದೇಶದಿಂದಾನೇ ಆ ಸರ್ಕಾರಕ್ಕೆ ಇಲ್ಲೇನ್ ಮಾಡ್ತಾ ಇದೀವಿ ನಾವು, ಕೆಲವು ನಿರ್ಬಂಧನೆಗಳನ್ನ ಹೇಳಿರಲಾಗತ್ತೆ. ಇಟ್ ವಾಸ್ ಹ್ಯಾವಿಂಗ್ ಸರ್ಟೆನ್ ಲಿಮಿಟೇಷನ್ಸ್. ಯಾಕೆ ನಿರ್ಬಂಧನೆಗಳನ್ನ ಹೇರ್ತೀವಿ ಅಂತಂದ್ರೆ, ಅಗೇನ್ ಕಂಟ್ರೋಲ್ ಡಿಕ್ಟೇಟೋರಿಯಲ್ ಪವರ್ಸ್, ಕಂಟ್ರೋಲ್ ದಿ ಡಿಕ್ಟೇಟರ್ಶಿಪ್ ಆಫ್ ದಿ ಗವರ್ನಮೆಂಟ್. ಸರ್ಕಾರದ ಸರ್ವಾಧಿಕಾರವನ್ನ ನಿಯಂತ್ರಣಗೊಳಿಸುವಂತ ಉದ್ದೇಶದಿಂದ ಇಲ್ಲಿ ಕೆಲವು ನಿರ್ಬಂಧನೆಗಳನ್ನ ನೀಡ್ತೀವಿ. ಯಾವ ರೀತಿಯಲ್ಲಿ ನಿರ್ಬಂಧನೆಗಳು ಅಂತಂದರೆ, ಅಲ್ಲಿ ಯಾವುದೇ ಒಂದು ಸಂವಿಧಾನವನ್ನ ನಾವು ರಚನೆ ಮಾಡಬೇಕಾದ್ರೆ ಆ ಸಂವಿಧಾನದಲ್ಲಿ ಪ್ರಮುಖವಾಗಿ ಕೆಲವು ನಿಗದಿತ ನೀತಿ ಮತ್ತು ನಿಯಮಾವಳಿಗಳನ್ನ ಹೊಂದಿರುತ್ತದೆ. ಇಟ್ ವಾಸ್ ಹ್ಯಾವಿಂಗ್ ಸರ್ಟೆನ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇದನ್ನೇ ನಾವು ರೂಲ್ ಆಫ್ ಲಾ ಅಂತ ಕರಿತೀವಿ, ವಿಚ್ ಇಟ್ ಸೆಲ್ಫ್ ಇಸ್ ನೌನ್ ಆಸ್ ರೂಲ್ ಆಫ್ ಲಾ, ಕಾನೂನಿನ ನಿಯಮ ಅಂತೇಳಿ ಕರೆಯಲಾಗುತ್ತೆ. ಅಂಡ್ ಇದನ್ನ ಯಾವ ರೀತಿ ಸಂವಿಧಾನಾತ್ಮಕವಾಗಿ ಅದನ್ನ ರಚನೆ ಮಾಡಬೇಕು ಅಂತಂದ್ರೆ, ದಿಸ್ ಕಾನ್ಸ್ಟಿಟ್ಯೂಷನ್ ಆಲ್ವೇಸ್ ಹ್ಯಾವಿಂಗ್ ದ 3 pillars ಆಫ್ ದ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಸರ್ಕಾರವನ್ನ ರಚನೆ ಮಾಡಬೇಕು ಅಂತಂದ್ರೆ ಇಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಅಧೀನದಲ್ಲಿ ವೈಯಕ್ತಿಕ ಹಕ್ಕುಗಳು, ಮೀನ್ಸ್ ವಿಚ್ ಆರ್ ನಥಿಂಗ್ ಬಟ್ ಫಂಡಮೆಂಟಲ್ ರೈಟ್ಸ್, ಅಂಡ್ ಸಾಮಾಜಿಕ ಹಕ್ಕುಗಳು, ದ ಸೋಷಿಯಲ್ ರೈಟ್ಸ್, ವಿಚ್ ಆರ್ ನಥಿಂಗ್ ಬಟ್ DPSP. ದ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ವಿಚ್ ಇಸ್ ನಥಿಂಗ್ ಬಟ್ ಏನಾಗುತ್ತೆ ಇವಾಗ, ಬೈ ಯೂಸಿಂಗ್ ದ ಗವರ್ನಮೆಂಟ್, ದೀಸ್ 3 parts ಆರ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಗವರ್ನಮೆಂಟ್. ಹೌದಾ? ಈ ಸರ್ಕಾರ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವು ಕಾನೂನಿನ ನಿಯಮಗಳನ್ನ ಆಧಾರವಾಗಿಟ್ಟುಕೊಂಡು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನ ರಕ್ಷಣೆ ನೀಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಇಲ್ಲಿ ಸರ್ಕಾರ ಅಂದ್ರೆ ಯಾವುದು? ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ 3 ಅಂಗಗಳು. ಹೌದಾ? ಸೊ ಇಲ್ಲಿ ಪ್ರಜಾಪ್ರಭುತ್ವದ 3 ಆಧಾರ ಸ್ತಂಭಗಳು ಅಂತ ನೋಡ್ತೀವಿ. ದ 3 pillars ಆಫ್ ದ ಡೆಮೋಕ್ರಸಿ: legislative, executive and judiciary. Always they need to make the laws which protects the people and society. They need to implement the laws which should not harm for the people and society. And if it was harming to the people or society, then judiciary will intervene. Judiciary will review and make changes unto the laws. So idanne the constitutional government ante nodtivi, which is nothing but it is having the limited government. ಒಂದು ನಿರ್ಬಂಧಿತ ಸರ್ಕಾರ ಅಂತ ನೋಡ್ತೀವಿ. ಅದಕ್ಕೆ ನಿರ್ಬಂಧನೆಗಳಿದಾವೆ. ಕೆಲವು ನಿರ್ಬಂಧನೆಗಳನ್ನ ಆಧಾರವಾಗಿ ಇಟ್ಟುಕೊಂಡೆ ಇಲ್ಲಿ ಸಂವಿಧಾನಾತ್ಮಕವಾದ ಸರ್ಕಾರವನ್ನ ರಚನೆ ಮಾಡಿರುವಂತದನ್ನ ಕಾಣ್ತೀವಿ. ಸೊ ಅದಕ್ಕೆ 4ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ದ ಡಿ ಇಸ್ ಕರೆಕ್ಟ್ ಆಗುತ್ತೆ. ಸೊ ಕ್ಲಿಯರ್ ಇದೆ ಅಲ್ವಾ ಇಲ್ಲಿವರೆಗೆ? ಎನಿ ಡೌಟ್ಸ್? ಅಂಡ್ ಅಲ್ಟಿಮೇಟ್ಲಿ ದ ಗವರ್ಮೆಂಟ್ ಆಲ್ವೇಸ್ ನೀಡ್ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್. ವೈ? ಬಿಕಾಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ ದಿಸ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಸ್ ಅ ಸುಪ್ರೀಂ ಬಾಡಿ ಇನ್ ಇಂಡಿಯಾ ಅಂತ ನೋಡ್ತೀವಿ. The constitution is supreme as well as it was sovereign. In the context of India, the constitution is sovereign body as well as it was a supreme body ante nodteve. Clear idena? As in the context of India, we are adopted the constitution. ಭಾರತದಲ್ಲಿ ಸಂವಿಧಾನ ಅಸ್ತಿತ್ವದಲ್ಲಿರುವ ಕಾರಣದಿಂದ ಭಾರತದ ಅಂಶಕ್ಕೆ ಬಂದಾಗ ಸಂವಿಧಾನನೇ ಸಾರ್ವಭೌಮ ಅಂತ ಕರಿತೀವಿ. ಅಂಡ್ ಸಂವಿಧಾನನೇ ಸರ್ವೋಚ್ಚ, ಉನ್ನತ ಅಂತ ನೋಡ್ತೀವಿ. ಯಾರು ಸಂವಿಧಾನವನ್ನ ಮೀರಿ ಹೋಗುವಂತ ಅಧಿಕಾರಗಳನ್ನ ಹೊಂದಿರುವುದಿಲ್ಲ. ಒಂದು ವೇಳೆ ಮೀರಿ ಹೋದರೆ ಅವರಿಗೆ ಕಾನೂನಾತ್ಮಕವಾಗಿನೇ ಶಿಕ್ಷೆಯನ್ನು ಕೊಡುವಂಥದ್ದು ಸಹ ಸಂವಿಧಾನಾತ್ಮಕವಾಗಿನೇ ಹೇಳಿದೆ. ಸೊ ಅದಕ್ಕೋಸ್ಕರವಾಗಿ ದ ಗವರ್ಮೆಂಟ್ ಆಲ್ವೇಸ್ ಹ್ಯಾಸ್ ದ ಲಿಮಿಟೆಡ್ ಗವರ್ಮೆಂಟ್ ಅಂತ ನೋಡ್ತೀವಿ. ಸೊ ಹೋಪ್ ಇದು ಕ್ಲಿಯರ್ ಅಂತ ಅನ್ಕೊಳ್ತೀನಿ ಆಸ್ಪಿರೆಂಟ್ಸ್. ದ ನೆಕ್ಸ್ಟ್ ಕ್ವಶನ್, ದ 5th ಕ್ವಶನ್. ಸೊ 5ನೇ ಪ್ರಶ್ನೆ, ಅಗೇನ್ ಇಟ್ ವಾಸ್ ರಿಲೇಟೆಡ್ ಟು ದ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್. ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ಏನದು? ಅದರ್ ದೆನ್ ದ ಫಂಡಮೆಂಟಲ್ ರೈಟ್ಸ್, which of the following parts of the Constitution of India reflects the principles and provisions of the Universal Declaration of Human Rights of 1948? 1948ರ ಸಾರ್ವತ್ರಿಕ ಘೋಷಣೆ ಅಂತ ಹೇಳ್ತಾ ಇದ್ದಾನೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗಳನ್ನ
ಈ ಕೆಳಗಿನ ಯಾವ ಸಂಬಂಧದಲ್ಲಿ ಸಂದರ್ಭಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳ್ತಾ ಇದ್ದಂತ ಆಪ್ಷನ್ ಇಸ್ ಡಿ. ಮೂಲಭೂತ ಹಕ್ಕುಗಳಲ್ಲಿ ಆಲ್ರೆಡಿ ಇದಾವೆ. ಪ್ರಿಯಾಂಬಲ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿನೂ ಇರುವಂತದನ್ನ ನೋಡ್ತೀವಿ. ಯಾವ ರೀತಿ ನೋಡಿ ಇಲ್ಲಿ, ವಿತ್ ರೆಸ್ಪೆಕ್ಟ್ ಟು ದ ಪ್ರಿಯಾಂಬಲ್. ಸೊ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಫಸ್ಟ್ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು 1948 1948ರ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಏನಿದೆ ಅಲ್ವಾ, ದಿಸ್ ವಾಸ್ ಫಸ್ಟ್ ಆಫ್ ಆಲ್ ಇಟ್ ವಾಸ್ ನಾನ್ ಬೈಂಡಿಂಗ್ ಡಿಕ್ಲರೇಷನ್ ಟು ದ ಕಂಟ್ರೀಸ್. ಇದು ಬಂಧನಕ್ಕೊಳಪಟ್ಟಿರುವುದಿಲ್ಲ, ಇದನ್ನ ಜಾರಿಗೆ ತರಲೇಬೇಕು ಅನ್ನುವಂಥದ್ದು ಏನೋ ಕಡ್ಡಾಯ ಅಂಶಗಳು ಎಲ್ಲಿಯೂ ಪ್ರಸ್ತಾಪ ಇಟ್ಟಿಲ್ಲ. ಯಾಕಂದ್ರೆ ಇಟ್ ವಾಸ್ ಯುಎನ್ ಡಿಕ್ಲರೇಷನ್ ಅಂತ ನೋಡ್ತೇವೆ, ಯೂನಿವರ್ಸಲ್ ಡಿಕ್ಲರೇಷನ್. ಸೊ ಕಡ್ಡಾಯವಾಗಿ ರಾಷ್ಟ್ರಗಳು ಇದನ್ನ ಜಾರಿಗೆ ತರಲೇಬೇಕಂತೇಳಿ ಏನೂ ರೂಲ್ ಇಲ್ಲ. ಅಂಡ್ ಏನ್ ಹೇಳುತ್ತೆ ಹ್ಯೂಮನ್ ಡಿಕ್ಲರೇಷನ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಏನ್ ಹೇಳುತ್ತೆ ಅಂದ್ರೆ, ಇಟ್ ಈಸ್ ಟು ಪ್ರೊಟೆಕ್ಟ್ ಆಲ್ವೇಸ್ ದ ಹ್ಯೂಮನ್ ಡಿಗ್ನಿಟಿ. ಮಾನವನ ಘನತೆಯನ್ನು ಕಾಪಾಡುವಂತ ನಿಯಮಾವಳಿಗಳು ಜಾರಿಯಲ್ಲಿ ಸಮಾಜದಲ್ಲಿ ಇರಬೇಕು ಅಂತೇಳಿ ಹೇಳ್ತಾ ಇದೆ. ವಿಚ್ ಆಲ್ವೇಸ್ ಫೋಕಸಸ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಂತ ನೋಡ್ತೀವಿ. ಮಾನವತಾವಾದಿ ಅಂತೇಳಿ ನೋಡ್ತೀವಿ, ಹ್ಯುಮ್ಯಾನಿಸಮ್. ಮಾನವತಾವಾದಿಯನ್ನ, ಮಾನವನ ಘನತೆ ಗೌರವವನ್ನ ಇಲ್ಲಿ ರಕ್ಷಣೆ ಮಾಡುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶ ಅಂತೇಳಿ ಕರೆಯಲಾಗುತ್ತೆ. ಸೊ ಈ ಅಂಶಗಳನ್ನ ಪ್ರಿಯಾಂಬಲ್ ಅಲ್ಲಿ ಎಲ್ಲಿ ನೋಡ್ತೀವಿ. ಸೊ ಆಸ್ ಪಾರ್ಟ್ ಆಫ್ ಪ್ರಿಯಾಂಬಲ್ ಅಲ್ಲಿ this humanism concept will be seen under the justice, liberty, equality and fraternity. A brotherhood concept ಅಂತ ನೋಡ್ತೀವಲ್ವಾ ನಾವು, the concept of fraternity, ಭ್ರಾತೃತ್ವ ಮನೋಭಾವ ಅಂತೇಳಿ ಕರೆಯಲಾಗತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಭಾರತದಲ್ಲಿ ವಸುದೈವ ಕುಟುಂಬಕಂ ಅಂತ ಕರಿತೀವಿ, ಹೌದಾ. ಸೊ ಎಲ್ಲರೂ ಒಂದೇ ಅನ್ನುವಂತ ಪ್ರಾಧಾನ್ಯತೆಯನ್ನು ಭಾರತ ಸರ್ಕಾರ ಪ್ರಸ್ತಾವನೆಯಲ್ಲಿ ಅಡಗಿರುವಂತದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಅಂಡರ್ ದಿ ಕಾನ್ಸೆಪ್ಟ್ ಆಫ್ DPSP ಅಲ್ಲಿ ಇಟ್ ವಾಸ್ ಹ್ಯಾವಿಂಗ್ ದ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆಮೋಕ್ರಸಿ ಅಂತ ನೋಡ್ತೀವಿ, ವಿಚ್ ಇಸ್ ಹ್ಯಾವಿಂಗ್ ಸೋಷಿಯಲ್ ಅಂಡ್ ಎಕನಾಮಿಕ್ ರೈಟ್ಸ್. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುತ್ತದೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ರೈಟ್ ಟು ವರ್ಕ್, ಅದೇ ರೀತಿಯಲ್ಲಿ ರೈಟ್ ಟು ಎಜುಕೇಶನ್, ವೇಜಸ್, ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡ್ತಾ ಇದೆ ಅಲ್ವಾ. ಸರ್ಕಾರ ಸಾಮಾಜಿಕ ಭದ್ರತೆಯನ್ನು ಕೊಡುವಂಥದ್ದನ್ನು ನೋಡ್ತೀವಿ. ಯಾರು ಕೆಲಸ ಮಾಡ್ತಿದಾರೋ ಕಾರ್ಮಿಕರಲ್ಲಿ, ಮಹಿಳೆಯರಿಗೆ ಪಿಂಚಣಿ ವ್ಯವಸ್ಥೆ, ವೃದ್ಧರಿಗೆ ಪಿಂಚಣಿ ವ್ಯವಸ್ಥೆ, ಮಹಿಳೆಯರಿಗೆ ಅಗೇನ್ ಮೂಲ ಸೌಕರ್ಯಗಳನ್ನ, ಹೌದಾ. ಆಮೇಲೆ ಜನಸಾಮಾನ್ಯರಿಗೆ ಸೌಕರ್ಯಗಳನ್ನ ನೀಡುವಂಥದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿಕೊಡುವಂಥದ್ದು. MGNRA ರೀಸೆಂಟ್ ಆಗಿ ನೋಡ್ತೀವಲ್ವಾ ನಾವು, VB ರಾಮ್ಜಿ ಅಂತ ನೋಡ್ತೀವಿ. ಈ ಎಲ್ಲಾ ಉದ್ದೇಶಗಳು ಸರ್ಕಾರದ ಏನು ಯೋಜನೆಯ ಅತಿ ಪ್ರಮುಖವಾದ ಉದ್ದೇಶ ಏನಾಗಿರುತ್ತೆ ಇಲ್ಲಿ, ಅವರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಬಲಗೊಳಿಸುವಂತ ಉದ್ದೇಶವನ್ನು ಹೊಂದಿರುತ್ತೆ. ಅಂಡ್ ಲಾಸ್ಟ್ಲಿ ಇಟ್ ವಾಸ್ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ, ಅಂಡರ್ ದಿ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳಲ್ಲಿ ಅಗೇನ್ ವಿಚ್ ವಾಸ್ ರಿಫ್ಲೆಕ್ಟೆಡ್ ಅಂಡರ್ ದ 51A. 51A ಅಲ್ಲಿ ಮತ್ತೆ ಏನಾಗುತ್ತೆ, ಇದರಲ್ಲಿ ಇ ಮತ್ತು ಹೆಚ್ ಅನ್ನ ಹೇಳ್ತಾ ಇದೆ. ಇ ವಾಸ್ ರಿಲೇಟೆಡ್ ಟು ದ ಹಾರ್ಮೋನಿ ಆರ್ ದ ಬ್ರದರ್ಹುಡ್ ಇನ್ ದ ಕಂಟ್ರಿ ಅಂಡ್ ಹೆಚ್ ಅನ್ನುವಂಥದ್ದು ಅಗೇನ್ ಇಟ್ ವಾಸ್ ರಿಲೇಟೆಡ್ ಟು ದ ಹ್ಯುಮ್ಯಾನಿಸಮ್ ಕಾನ್ಸೆಪ್ಟ್. ಸೊ ಇಲ್ಲಿ ಹಾರ್ಮೋನಿ, ಸಮತೋಲನ ಅಂತ ನೋಡ್ತೀವಲ್ವಾ ನಾವು, ಅಂಡ್ ದ ಬ್ರದರ್ಹುಡ್ ಕಾನ್ಸೆಪ್ಟ್, ಭ್ರಾತೃತ್ವ ಮನೋಭಾವ, ಸಹೋದರತ್ವ ಅಂತ ಕರಿತೀವಿ. ವಸುದೈವ ಕುಟುಂಬಕಂ ಇಟ್ ಸೆಲ್ಫ್ ಇಸ್ ಅ ಫ್ಯಾಕ್ಟರ್ ಆಫ್ ದಿಸ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ನೋಡ್ತೀವಿ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಲ್ಲಿ ಜನಸಾಮಾನ್ಯರ ರಕ್ಷಣೆ, ಮಹಿಳೆ, ವೃದ್ಧರು, ಎಲ್ಲಾ ಜನಸಾಮಾನ್ಯರ ರಕ್ಷಣೆಯನ್ನ ನೀಡುವಂಥದ್ದು, ನೆಕ್ಸ್ಟ್ ಅವರ ಘನತೆ ಗೌರವವನ್ನ ಏನು ನೀಡುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಇದಕ್ಕೆ ಆಲ್ ಪ್ರಿಯಾಂಬಲ್, DPSP ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ ವಿಚ್ ವರ್ ಏನು ರಿಪ್ರೆಸೆಂಟೆಡ್ ಅಂಡರ್ ದಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಹಾಗಾಗಿ ದ 5th ಕ್ವಶನ್ಗೆ ಉತ್ತರ ಏನಾಗುತ್ತೆ, ಡಿ ಇಸ್ ಕರೆಕ್ಟ್ ಆಗುತ್ತೆ. ಫಾರ್ ದ 5th ಕ್ವಶನ್ all the 3 are ಕರೆಕ್ಟ್ ಆಗುತ್ತೆ. ಸೊ ಅಗೇನ್ ಐ ಹೋಪ್ ಯು ಆರ್ ಗೆಟಿಂಗ್ ದ ಕ್ಲಾರಿಟಿ ಆಸ್ಪಿರೆಂಟ್ಸ್. ಸೊ ಯಾವುದೇ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಿದ್ರೆ, ಡೌಟ್ಸ್ಗಳಿತ್ತು ಅಂತಂದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ. ನಿಮ್ಮ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು, ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ಯು ಶುಡ್ ನಾಟ್ ಹ್ಯಾವ್ ಎನಿ ಹೆಸಿಟೇಷನ್ ಟು ರೇಸ್ ಯುವರ್ ಕ್ವಶನ್ಸ್. ಇಫ್ ಯು ಆರ್ ಹ್ಯಾವಿಂಗ್ ದ ಕ್ವಶನ್ಸ್ ಅಂದಾಗ ದಟ್ ವಿಲ್ ಬಿ ರಿಸಾಲ್ವ್ಡ್ ಬೈ ದ ಟೀಮ್. ಅದು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ನಿಮ್ಗಿದ್ದರೂ, ತೊಂದರೆಗಳಿದ್ರು, ನಿಮ್ಮ ಓದಿನಲ್ಲಿ ಯಾವುದೇ ರೀತಿಯಾದ ತೊಂದರೆಗಳ ನಿಮ್ಗೆ ಅನುಭವಿಸುತ್ತಿದ್ದರೂ ಸಹ ಇರ್ರೆಸ್ಪೆಕ್ಟ್ ಆಫ್ ದ ಸಬ್ಜೆಕ್ಟ್ಸ್ ಕಮೆಂಟ್ಗಳ ಮೂಲಕ ತಿಳಿಸಿ. ಅದನ್ನು ನಮ್ಮ ಟೀಮ್ ನಿಮಗೆ ವಿತಿನ್ 24 hours ಒಳಗಡೆ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಅನ್ನು ಕೊಡುವಂತ ಪ್ರಯತ್ನವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ದ 6th ಕ್ವಶನ್,
In India, the legal services, in India, the legal services authorities provide a free legal services to which of the following? ಉಚಿತ ಕಾನೂನಿನ ಸೇವೆಗಳನ್ನ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ನೀಡ್ತಾ ಇದೆ? ಅಂಡ್ ವಿ ನೀಡ್ ಟು ಫೈಂಡ್ ದ ಕರೆಕ್ಟ್ ಆನ್ಸರ್ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ದ ಫ್ರೀ ಲೀಗಲ್ ಸರ್ವಿಸಸ್ ಅನ್ನ ಭಾರತದ ಸಂವಿಧಾನದಲ್ಲಿ, ಮೂಲಭೂತ ಸಂವಿಧಾನದಲ್ಲಿ ಇರಲಿಲ್ಲ. ಇಟ್ ವಾಸ್ ಆಡೆಡ್ ಬೈ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1976. ಭಾರತದ ಸಂವಿಧಾನದ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1976ರಲ್ಲಿ 39 ಕ್ಲಾಸ್ ಎ ಅನ್ನ ಜಾರಿಗೆ ತರುತ್ತೆ. ಸಂವಿಧಾನದ 39ನೇ ವಿಧಿಯಲ್ಲಿ ಎ ಉಪವಿಧಿಯನ್ನ ಜಾರಿಗೆ ತರುವಂತದ್ದನ್ನ ನೋಡ್ತೀವಿ. ಅಂಡ್ ವಿಚ್ ವಾಸ್ ಫೋಕಸಿಂಗ್ ಆನ್ ದಿಸ್ ಆಕ್ಟ್ ಯಾವುದು? ದ ನಾಲ್ಸಾ ಎಟ್ ದ ಸೆಂಟ್ರಲ್ ಲೆವೆಲ್, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಆಫ್ 1987. ಈ 39 ಎ ಉಪವಿಧಿಗೆ ಅನುಸಾರವಾಗಿನೇ ಸಂಸತ್ತು ಈ ಕಾಯ್ದೆಗಳನ್ನು ಜಾರಿಗೆ ತಂದಿರುವಂತದ್ದು. ಅಂಡ್ ಎಟ್ ದ ಸ್ಟೇಟ್ ಲೆವೆಲ್ ಇಟ್ ವಾಸ್ ಸಾಲ್ಸಾ, ಸ್ಟೇಟ್ಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್. ಅಂಡ್ ಎಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಇಟ್ ವಾಸ್ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಅಂತ ನೋಡ್ತೇವೆ. ಸೊ ಇದರ ಅತಿ ಪ್ರಮುಖವಾದ ಉದ್ದೇಶ ಏನಾಗಿರುತ್ತೆ? ಇಟ್ ಈಸ್ ಫ್ರೀ ಲೀಗಲ್ ಏಡ್ ಅಂತ ನೋಡ್ತಾ ಇದ್ದೀವಿ. ವೇರ್ ಇಟ್ ಫೋಕಸ್ಡ್ ಆನ್ ದ ಫ್ರೀ ಲೀಗಲ್ ಏಡ್. ಯಾಕಂದ್ರೆ ಜನಸಾಮಾನ್ಯರು ಆರ್ಥಿಕವಾಗಿ ಹೆಚ್ಚು ಸಮಸ್ಯೆಗಳಲ್ಲಿ ಹೊಂದಿರುವ ಕಾರಣದಿಂದಾಗಿ, ವೇರ್ ವೀಕರ್ ಸೆಕ್ಷನ್ಸ್ ವಿಲ್ ಹ್ಯಾವ್ ವೇರಿಯಸ್ ಪ್ರಾಬ್ಲಮ್ಸ್ ಇನ್ ದರ್ ಸರ್ವೈವಲ್. ಸೊ ಟು ಕೋಪ್ ಅಪ್ ವಿತ್ ದಟ್ ಆರ್ ಟು ಪ್ರೊಟೆಕ್ಟ್ ದ rights of the weaker sections, poor population, the government has introduced the free legal aid and services, especially for the poor and weaker sections. Poor, farmers and weaker sections, ದುರ್ಬಲ ವರ್ಗದವರಿಗೆ, ಕಾರ್ಮಿಕರಿಗೆ, ಬಡ ಜನಸಾಮಾನ್ಯರಿಗೆ, ಬಡತನದಲ್ಲಿರುವಂತಹ ಜನಸಾಮಾನ್ಯರಿಗೆ ಎಲ್ಲರಿಗೂ ಏನು ಉಚಿತ ಕಾನೂನಿನ ನೆರವನ್ನ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ವಾಸ್ ರಿಫ್ಲೆಕ್ಟೆಡ್ ಇನ್ ದ ಆರ್ಟಿಕಲ್ ನಂಬರ್ ಫಂಡಮೆಂಟಲ್ ರೈಟ್ಸ್ ಆಲ್ಸೋ. ಹಾಗಾಗಿ ದ ರೈಟ್ ಟು ಹ್ಯಾವ್ ದ ಫ್ರೀ ಲೀಗಲ್ ಏಡ್ ವಿಚ್ ಇಸ್ ಆಲ್ಸೋ ಮೆನ್ಷನ್ಡ್ ಇನ್ ದ ಆರ್ಟಿಕಲ್ ನಂಬರ್ 21A also. It was also mentioned under the article number 21. So right to have the free legal aid ಅಂತ ನೋಡ್ತೀವಿ ನಾವು. ಉಚಿತ ಕಾನೂನಿನ ನೆರವನ್ನು ಪಡೆಯುವಂತದ್ದು 21ನೇ ವಿಧಿಯಲ್ಲಿ ಮೆನ್ಷನ್ ಮಾಡ್ತೀವಿ. ಅದಕ್ಕೋಸ್ಕರವಾಗಿನೇ ಇಲ್ಲಿ ನಾವು ಹೇಳ್ತೀವಲ್ವಾ, ದ ಆರ್ಟಿಕಲ್ ನಂಬರ್ 21 ವಾಸ್ ನೌನ್ ಆಸ್ ದ ಹಾರ್ಟ್ ಆಫ್ ದ ಫಂಡಮೆಂಟಲ್ ರೈಟ್ ಅಂತ ಕರಿತೀವಿ. ಎಲ್ಲಾ ಅಂಶಗಳನ್ನು ಹೊಂದಿರುವ ಕಾರಣದಿಂದ ಮೂಲಭೂತ ಹಕ್ಕುಗಳ ಹೃದಯ ಅಂತ ಕರಿತೀವಿ. ಅಂಡ್ ಇನ್ನೊಂದು ಹೇಳಿದ್ವಲ್ವ, ವಿಚ್ ವಾಸ್ ಆಲ್ಸೋ ಬೀನ್ ಗಿವನ್ ಬೈ ದ ಡಾಕ್ಟರ್ BR ಅಂಬೇಡ್ಕರ್, ದಟ್ ಈಸ್ ಆರ್ಟಿಕಲ್ 21 ವಾಸ್ ನೌನ್ ಆಸ್ ದ ಟ್ರೂ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ನೈಜ ಆತ್ಮ ಅಂತೇಳಿ ಕರೆಯಲಾಗುತ್ತೆ. ಅಂಡ್ ವಿಚ್ ವಾಸ್ ಗಿವನ್ ಬೈ ಡಾಕ್ಟರ್ BR ಅಂಬೇಡ್ಕರ್. ಸೊ ಇದಕ್ಕನುಸಾರವಾಗಿ ಯಾರಿಗೆಲ್ಲ ಉಚಿತ ಕಾನೂನಿನ ನೆರವನ್ನ ನೀಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಯಾವುದೇ ವ್ಯಕ್ತಿ ಅವರ ಆದಾಯಗಳು, any public or the society, if the family is having the income of less than 1 lakh rupees, less than 1 lakh rupees, 1 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಹೊಂದಿರುವಂತ ಯಾವುದೇ ಕುಟುಂಬ ವಲಯ ಇದ್ದರೂ ಸಹ ಅವರಿಗೆ ಉಚಿತ ಕಾನೂನಿನ ನೆರವನ್ನ ನೀಡುವಂತದ್ದನ್ನು ನೋಡ್ತೇವೆ. ಅಂಡ್ ವಿತ್ ರೆಸ್ಪೆಕ್ಟ್ ಟು ದ ಟ್ರಾನ್ಸ್ಜೆಂಡರ್ಸ್ ಅಂತ ಬಂದಾಗ, ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳು ಅಂತ ನೋಡ್ತೀವಲ್ವಾ ನಾವು. ಫಾರ್ ದ ಟ್ರಾನ್ಸ್ಜೆಂಡರ್ಸ್ ದ ಇನ್ಕಮ್ ಲಿಮಿಟ್ ವಾಸ್ ಲೆಸ್ ದೆನ್ 2 lakh rupees. 2 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂತ ತೃತೀಯ ಲಿಂಗಿಗಳು ಅಂತ ನೋಡ್ತೀವಲ್ವಾ, ಅವರಿಗೆ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿದ್ರೆ ಅವರಿಗೂ ಉಚಿತ ಕಾನೂನಿನ ನೆರವನ್ನ ನೀಡುವಂತದ್ದನ್ನ ನೋಡ್ತೀವಿ. ಸೊ ದಿಸ್ ವಾಸ್ ದ ಕಾನ್ಸೆಪ್ಟ್ ಆಫ್ ದ ಲೀಗಲ್ ಸರ್ವಿಸಸ್ ಆಕ್ಟ್ ಅಂತ ನೋಡ್ತೀವಿ. ಇದಕ್ಕನುಸಾರವಾಗಿ ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್, ದ ಪರ್ಸನ್ಸ್ ವಿತ್ ಆನ್ಯುವಲ್ ಇನ್ಕಮ್ ಆಫ್ ದ ಲೆಸ್ ದೆನ್ 1 lakh rupees. ಅಬ್ಸಲ್ಯೂಟ್ಲಿ ಈಗ ತಾನೇ ಹೇಳಿದೀವಿ ನಾವು. ಫಸ್ಟ್ ಒನ್ ಇಸ್ ಕರೆಕ್ಟ್. ಸೆಕೆಂಡ್, ದ ಟ್ರಾನ್ಸ್ಜೆಂಡರ್ಸ್ ವಿತ್ ಅನ್ ಆನ್ಯುವಲ್ ಇನ್ಕಮ್ ಆಫ್ ಲೆಸ್ ದೆನ್ 2 lakh rupees. ಸೊ ಇದು ಸಹ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಸೊ ಸೆಕೆಂಡ್ ಫಸ್ಟ್ ಎರಡು ಕರೆಕ್ಟ್ ಅಂತೇಳಿ ಅಂದ್ರೆ B, C ಮತ್ತು D ಆಟೋಮೆಟಿಕಲಿ ವ್ಯಾನಿಶ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ ಕ್ವಶನ್. ಕ್ವಶನ್ ನೋಡ್ಲಿಕ್ಕೆ ಲೆಂದಿ ಇದೆ, ಆದ್ರೆ ಅರ್ಥ ಆಗಿದ್ರೆ, ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ದ ಆಪ್ಷನ್. ಸೊ ಥರ್ಡ್ ಫೋರ್ತ್ ರಾಂಗ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮೆಂಬರ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿತ್ ದ ಆನ್ಯುವಲ್ ಇನ್ಕಮ್ ಆಫ್ ಲೆಸ್ ದೆನ್ 3 lakh ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಜನಾಂಗ ಇದ್ದರು, ಜನಸಾಮಾನ್ಯರಿದ್ರು 1 ಲಕ್ಷಕ್ಕಿಂತ ಕಡಿಮೆ ಆದಾಯ, ಟ್ರಾನ್ಸ್ಜೆಂಡರ್ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ರೆ ಉಚಿತ ಕಾನೂನಿನ ನೆರವು ನೀಡ್ತಾ ಇದೆ, ಬೇರೆ ಯಾರಿಗೂ ಅಲ್ಲ. ನೆಕ್ಸ್ಟ್,
ಆಲ್ ಸೀನಿಯರ್ ಸಿಟಿಜನ್ಸ್, ಅಗೇನ್ ಇಲ್ಲಿ ವೃದ್ಧರಿಗೂ ಸಹ ಉಚಿತ ಕಾನೂನಿನ ನೆರವನ್ನ ಎಲ್ಲರಿಗೂ ನೀಡ್ತಾ ಇಲ್ಲ, ಬದಲಾಗಿ ದ ಆನ್ಯುವಲ್ ಇನ್ಕಮ್ ಹ್ಯಾಸ್ ಟು ಬಿ ಲೆಸ್ ದೆನ್ 1,00,000 rupees. 1,00,000ಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂತ ವೃದ್ಧರಿಗೂ ಇದು ಅನ್ವಯವಾಗುತ್ತೆ, ಬಟ್ ಎಲ್ಲರಿಗೂ ಅಲ್ಲ. ಕ್ಲಿಯರ್ ಇದೆ ಅಲ್ವಾ? ಸೊ ಹಾಗಾಗಿ ಉತ್ತರ ಏನಾಗುತ್ತೆ? ಫಾರ್ ದ 6th ಕ್ವಶನ್ ಇಟ್ ವಾಸ್ ಆಪ್ಷನ್ ಎ ಇಸ್ ಕರೆಕ್ಟ್. 1 and 2 ಆರ್ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಇದೆ ಅಲ್ವಾ? ಸೊ ಅರ್ಥ ಆಗ್ತಿದೆ ಅಂತೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಯಾವ ರೀತಿ UPSC ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾ ಇದೆ, ನೀವು ಯಾವ ರೀತಿ ಕ್ವಶನ್ಸ್ ಅನ್ನ ಅನಾಲಿಸಿಸ್ ಮಾಡಬೇಕು, ಅನಾಲಿಸಿಸ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ಮುಂದೆ ಬರುವಂತ ಪ್ರಶ್ನೆಗಳಲ್ಲಿ ಕೇಳುವಂತ ಸಾಧ್ಯತೆಗಳಿದಾವೆ, ಹೇಗೆ ಪ್ರಶ್ನೆಗಳನ್ನು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದು ಅನ್ನುವಂಥದ್ದನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್, ಈ ಒಂದು ಕಾನ್ಸೆಪ್ಟ್ ಅಲ್ಲಿ, ಒಂದು ಥೀಮ್ ಅಲ್ಲಿ ಯಾವುದು ಸರಿ ಅಂತ ಕೇಳಿರ್ತಾನಲ್ವ, ಉಳಿದಿರುವಂತ 3 ಸ್ಟೇಟ್ಮೆಂಟ್ ಅನ್ನ ನೀವು ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ತಪ್ಪಿರುವಂತ ಸ್ಟೇಟ್ಮೆಂಟ್ಗೆ ಅನುಸಾರವಾಗಿನೇ ಮುಂದಿನ ದಿನಮಾನಗಳಲ್ಲಿ ಅದೇ ಸ್ಟೇಟ್ಮೆಂಟ್ಗೆ ಅನುಸಾರವಾಗಿ ಪ್ರಶ್ನೆ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ ಆಸ್ಪಿರೆಂಟ್ಸ್. ಸೊ ಹಾಗಾಗಿನೇ ಇಟ್ ಈಸ್ 360 ಆಂಗಲ್ ಪ್ರಿಪರೇಷನ್ ಈಸ್ ಮಸ್ಟ್ ಅಂಡ್ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಜರ್ನಿ. ಸೊ ನಿಮ್ಗೆ ಈ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಫ್ರೀ ಇನಿಷಿಯೇಟಿವ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಅಂಡ್ ಡೆಫಿನೆಟ್ಲಿ ವಿ ವಿಲ್ ಕವರ್ ಟಿಲ್ 2025 ಕ್ವಶನ್ ಪೇಪರ್. ಇದರಲ್ಲಿ ಯಾವುದೇ ರೀತಿಯಾದ ಡೌಟ್ ಇಲ್ಲ ಅಂಡ್ ಯಾವುದಕ್ಕೂ ಚಾರ್ಜ್ ಅಲ್ಲಿ ಇರಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಅಂಡ್ ಫ್ರೀ ಇನಿಷಿಯೇಟಿವ್ ಟಿಲ್ ದ 2025 ಕ್ವಶನ್ ಪೇಪರ್ಸ್. ಸೊ ಅಷ್ಟೊತ್ತಿಗೆ 2026 ಪ್ರಿಲಿಮ್ಸ್ ಪೇಪರ್ ಬರುತ್ತೆ, ಅದನ್ನು ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಕ್ಲಿಯರ್ ಇದೆ ಅಲ್ವಾ? ಸೊ ದ ನೆಕ್ಸ್ಟ್ ಕ್ವಶನ್, ದ 7th ಕ್ವಶನ್, ಬಹಳಷ್ಟು ಬಾರಿ ಚರ್ಚೆ ಮಾಡಿದೀವಿ ನಾವು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದೀವಿ. ಏನದು? ದ ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾನೆ. ನೋಡಿ ಎಷ್ಟು ಬಾರಿ ರಿಪೀಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಇದೇ ಕ್ವಶನ್ ನಮಗೆ 3 ರಿಂದ 4 ಬಾರಿ ರಿಪೀಟ್ ಆಗಿದೆ ಸಿನ್ಸ್ ಫ್ರಮ್ 2013 ಟು 2020 ವರೆಗೆ. ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಇಯರ್ಸ್ ಅಲ್ಲಿನೇ ಬಂದಂಗಾಯ್ತಲ್ವಾ ಇಲ್ಲಿ. ಹಾಗಾಗಿ ರಿಪೀಟೆಡ್ ಥೀಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಈಸ್ ಒನ್ ಇನ್ ವಿಚ್ ಅಂತ ಕೇಳ್ತಾ ಇದ್ದಾನೆ. ಸಂಸದೀಯ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಸಂಸದೀಯ ವ್ಯವಸ್ಥೆಯನ್ನ ಸಂವಿಧಾನದ 75ನೇ ವಿಧಿಯಲ್ಲಿ ಹೇಳಿರುವಂತದ್ದನ್ನು ನೋಡ್ತೇವೆ, ವಿಚ್ ಇಸ್ ರಿಸಲ್ಟೆಡ್ ಇನ್ ಟು ದ ಪಾರ್ಲಿಮೆಂಟರಿ ಸಿಸ್ಟಮ್ and which was borrowed from UK. ಭಾರತವು ಈ ಸಂಸದೀಯ ವ್ಯವಸ್ಥೆಯನ್ನ UK ದೇಶದಿಂದ ಎರವಲು ಮಾಡಿಕೊಂಡಿರುವಂತದ್ದನ್ನು ನೋಡ್ತೇವೆ. ವಿಚ್ ಇಟ್ ಸೆಲ್ಫ್ ಇಸ್ ನೌನ್ ಆಸ್ ದ ಪ್ರೈಮ್ ಮಿನಿಸ್ಟರಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್. ಅದಕ್ಕೋಸ್ಕರವಾಗಿ ದ ರಿಯಲ್ ಪವರ್ಸ್ ವಾಸ್ ಅಂಡರ್ ದ PM ಅಂಡ್ ನಾಮಿನಲ್ ಪವರ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೆಸಿಡೆಂಟ್. ನೈಜ ಅಧಿಕಾರಗಳು ಪ್ರಧಾನಮಂತ್ರಿಯವರಿಗೆ ನೀಡಲಾಗತ್ತೆ, ನಾಮರೂಪ ಅಧಿಕಾರಗಳು ರಾಷ್ಟ್ರಪತಿಯವರಿಗೆ ನೀಡಿರುವಂತದ್ದನ್ನ ನೋಡ್ತೇವೆ. ಅಂಡ್ ವೇರ್ ಈಗ ಪ್ರಧಾನ ಮಂತ್ರಿ ಅವರಿಗೆ ನೈಜ ಅಧಿಕಾರಗಳನ್ನ ನೀಡ್ತಾ ಇದೀವಿ ಅಂದಾಗ ಇಟ್ ಆಲ್ವೇಸ್ ವರ್ಕ್ಸ್ ವಿತ್ ದ ಮೆಜಾರಿಟಿ ಪಾರ್ಟಿ ರೂಲ್. ಆ ಪಕ್ಷದ ಬಹುಮತಕ್ಕೆ ಅನುಸಾರವಾಗಿ ಅದು ರಚನೆ ಆಗುವಂತದ್ದನ್ನ ನೋಡ್ತೀವಿ ಸ್ನೇಹಿತರೆ. ಸೊ ಇಟ್ ಆಲ್ವೇಸ್ ವರ್ಕ್ಸ್ ವಿತ್ ದ ಮೆಜಾರಿಟಿ ಪಾರ್ಟಿ ರೂಲ್. ಅಂಡ್ ಯೂಶಲಿ ಇಲ್ಲಿ ಮೆಂಬರ್ಸ್, ಪಾರ್ಲಿಮೆಂಟರಿ ಸಿಸ್ಟಮ್ ಇಟ್ ಸೆಲ್ಫ್ ಹೇಳಿದೀವಲ್ಲ ನಾವು, ಎಕ್ಸಿಕ್ಯೂಟಿವ್ ಈಸ್ ಅಕೌಂಟೇಬಲ್ ಅಂಡ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್. ವೈ ಲೆಜಿಸ್ಲೇಷನ್ ಹ್ಯಾಸ್ ದ ಮೋರ್ ಪವರ್ ಅಂತಾನು ಡಿಸ್ಕಸ್ ಮಾಡಿದ್ವಿ ನಾವು, ಬಿಕಾಸ್ ಲೆಜಿಸ್ಲೇಚರ್ ವಾಸ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ಪೀಪಲ್. ಕಾರ್ಯಾಂಗವು ಯಾವಾಗಲೂ ಶಾಸಕಾಂಗದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾಕೆ ಅಂತಂದ್ರೆ ಶಾಸಕಾಂಗ ನೇರವಾಗಿ ಜನರಿಂದನೇ ಆಯ್ಕೆಗೊಳ್ಳುವಂತದ್ದನ್ನ ನೋಡ್ತೀವಿ. ಹಾಗಾಗಿ ಶಾಸಕಾಂಗಕ್ಕೆ ಹೆಚ್ಚಿನ ಅಧಿಕಾರಗಳು ಇರುವಂತದ್ದನ್ನ ಕಾಣ್ತೀವಿ ಸ್ನೇಹಿತರೆ. ಅಂಡ್ ಯೂಶಲಿ ಯಾವುದೇ ಒಬ್ಬ ಸದಸ್ಯ ಶಾಸಕಾಂಗದಲ್ಲಿ ಇದ್ದಾಗ ಮಾತ್ರ ಅವನು ಮಂತ್ರಿಮಂಡಲದಲ್ಲಿ ಇರ್ತಾನೆ. ಎಕ್ಸಿಕ್ಯೂಟಿವ್ ಈಸ್ ನಥಿಂಗ್ ಬಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಅಂದ್ರೆ ಒಬ್ಬನೇ ಸದಸ್ಯ 2 ಕಡೆ ಇರುವ ಕಾರಣದಿಂದಾಗಿ ಇಟ್ ಆಲ್ವೇಸ್ ಯೂಸಸ್ ದ ಪೊಲಿಟಿಕಲ್ ಹೋಮೋಜಿನಿಟಿ. ರಾಜಕೀಯದ ಏಕರೂಪತೆ ಹೊಂದಿರುವಂತದ್ದನ್ನು ನೋಡ್ತೀವಿ. ಒಂದೇ ಪಕ್ಷದವರು ಇರ್ತಾರೆ ಶಾಸಕಾಂಗದಲ್ಲಿ ಮತ್ತು ಕಾರ್ಯಾಂಗದಲ್ಲಿ, ಒಬ್ಬರೇ ಇರುವ ಕಾರಣದಿಂದ, ಒಂದೇ ಪಕ್ಷ ಅಸ್ತಿತ್ವದಲ್ಲಿರುವ ಕಾರಣದಿಂದ ರಾಜಕೀಯದ ಏಕರೂಪತೆ ಹೊಂದಿರುವಂತದ್ದನ್ನು ನೋಡ್ತೀವಿ. ಅಂಡ್ ಆಲ್ವೇಸ್ ದೇ ವಿಲ್ ಹ್ಯಾವ್ ದ ಡಬಲ್ ಮೆಂಬರ್ಶಿಪ್. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಎರಡೂ ಇರುವ ಕಾರಣದಿಂದಾನೇ ಇದನ್ನ ಡ್ಯೂಲ್ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರಿತೀವಿ. ದ್ವಿಕಾರ್ಯಾಂಗೀಯ ಸದಸ್ಯತ್ವವನ್ನು ಹೊಂದಿರುವಂತದ್ದು. ಅಂಡ್ ಒಬ್ಬನೇ ಸದಸ್ಯ ಶಾಸಕಾಂಗ ಕಾರ್ಯಾಂಗದಲ್ಲಿರುವ ಕಾರಣದಿಂದ ಇಟ್ ವಾಸ್ ಆಲ್ಸೋ ಹ್ಯಾವಿಂಗ್ ದ ಡಬಲ್ ಮೆಂಬರ್ಶಿಪ್. ಸದಸ್ಯತ್ವವನ್ನು ಹೊಂದಿರುವಂತದ್ದನ್ನ ಕಾಣ್ತೀವಿ. ಇವೆಲ್ಲವೂ ಸಹ ಸಂಸದೀಯ ವ್ಯವಸ್ಥೆಗೆ ಅನುಸಾರವಾಗಿರುವಂತದ್ದನ್ನ ನೋಡ್ತೀವಿ. ಅಂಡ್ ದಿಸ್ ಪಾರ್ಲಿಮೆಂಟರಿ ಗವರ್ಮೆಂಟ್ ಗೆ ಅಬ್ಸಲ್ಯೂಟ್ ಗವರ್ಮೆಂಟ್ ಅಂತ ಹೇಳ್ತಾ ಇದೀವಿ ನಿಜ, ಆದ್ರೆ ಎಲ್ಲಾ ರೀತಿಯಾದ ಅಧಿಕಾರಗಳನ್ನು ಕೊಟ್ಟಿಲ್ಲ. ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಲ್ಲಿ ಇಟ್ ವಾಸ್ ಆಲ್ಸೋ ಹ್ಯಾವಿಂಗ್ ಸರ್ಟೆನ್ ಲಿಮಿಟೇಷನ್ಸ್ ಅಲ್ವಾ. ಸೊ ಇದಕ್ಕೂ ಸಹ ನಿರ್ಬಂಧನೆಗಳಿದಾವೆ. ಅದನ್ನೇ ನಾವು ಸಂವಿಧಾನಾತ್ಮಕವಾದ ಸರ್ಕಾರ ಅಂತ ಹೇಳಿದ್ದು, ಸಾಂವಿಧಾನಿಕ ಸರ್ಕಾರ ಅಂತ ನೋಡ್ತೀವಿ. ಯಾವ ರೀತಿ ಸಂಸದೀಯ ವ್ಯವಸ್ಥೆಯನ್ನ ನಿರ್ಬಂಧನೆ ಮಾಡಲಾಗತ್ತೆ? ಬೈ ಹ್ಯಾವಿಂಗ್ ದ ಕ್ವಶನ್ ಹವರ್, ಪ್ರಶ್ನಾವಳಿ ವೇಳೆ, ಅಥವಾ ಇನ್ನು 0 ಹವರ್ ಅಂತ ನೋಡ್ತೇವೆ.
ಶೂನ್ಯ ವೇಳೆಯಲ್ಲಿ ಅವರಿಗೆ ನಿರ್ಬಂಧಿಸಲಾಗುತ್ತೆ. ಅದೇ ರೀತಿಯಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್, ಇಲ್ಲಿ ದ ಅಡ್ಜರ್ನ್ಮೆಂಟ್ ಅಂತ ಕರಿತೀವಿ. ಅಡ್ಜರ್ನ್ಮೆಂಟ್ ಮೋಷನ್, ನಿಲುವಳಿ ಸೂಚನೆಗೆ ಅನುಸಾರವಾಗಿ ಅವರನ್ನ ನಿರ್ಬಂಧಿಸಲಾಗುತ್ತೆ. ಅದೇ ರೀತಿಯಲ್ಲಿ ಇಟ್ ವಾಸ್ ಸೆನ್ಶೂರ್ ಮೋಷನ್, ಹಕ್ಕುಚ್ಯುತಿ ನಿರ್ಣಯಕ್ಕೆ ಅನುಸಾರವಾಗಿ ಅವರನ್ನ ನಿರ್ಬಂಧಿಸಲಾಗುತ್ತೆ. ಅಂಡ್ ಹಾಗೆಯೇ ಬೈ ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ಮತ ನಿರ್ಣಯಕ್ಕೆ ಅನುಸಾರವಾಗಿ ಅವರ ಅಧಿಕಾರವನ್ನು ನಿರ್ಬಂಧಿಸುವಂತದ್ದನ್ನು ನೋಡ್ತೀವಿ. ನಿರ್ಬಂಧನೆಗಳಾಗದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ನಿರಂಕುಶ ಆಡಳಿತಾಧಿಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿನೇ ಅವರ ಅಧಿಕಾರವನ್ನು ನಿಯಂತ್ರಿಸಲಿಕ್ಕೆ ಕೆಲವು ನಿರ್ಬಂಧನೆಗಳನ್ನ ನೀಡ್ತಾ ಇದ್ದೀವಿ. ಸೊ ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ, ವಿಚ್ ಇಸ್ ವೆರಿ ಸಿಂಪಲ್. ಇವಾಗ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ದ ಪಾರ್ಲಿಮೆಂಟ್ ಆರ್ ರಿಪ್ರೆಸೆಂಟೆಡ್ ಇನ್ ದ ಗವರ್ಮೆಂಟ್. ನೋ, ಎಲ್ಲ ರಾಜಕೀಯ ಪಕ್ಷಗಳು ಸಹ ಸರ್ಕಾರದಲ್ಲಿ ಇರುವಂತದ್ದು ನಿಜ, ಆದ್ರೆ ಅದು ಸಂಸದೀಯ ವ್ಯವಸ್ಥೆ ಅಲ್ಲ. ಸೆಕೆಂಡ್, ದ ಗವರ್ನಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಅಂಡ್ ಕ್ಯಾನ್ ಬಿ ರಿಮೂವ್ಡ್ ಬೈ ಇಟ್. ಸೊ ಇದನ್ನೇ ನಾವು ಹೇಳಿದ್ದಲ್ವಾ, ದ ಪಾರ್ಲಿಮೆಂಟ್ ಈಸ್ ಆಲ್ವೇಸ್ ರೆಸ್ಪಾನ್ಸಿಬಲ್ ಅಂಡ್ ಅಕೌಂಟೇಬಲ್ ಅಂತ ನೋಡ್ತೀವಿ. ದ ಗವರ್ಮೆಂಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಅಂಡ್ ಕ್ಯಾನ್ ಬಿ ರಿಮೂವ್ಡ್ ಬೈ ದಮ್. ಬಟ್ ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲ, ಇದು ಎಲೆಕ್ಷನ್ಸ್ ಬಗ್ಗೆ ಹೇಳುತ್ತೆ, ಡೈರೆಕ್ಟ್ ಆಗಿ ಇದೆ. ದ ಗವರ್ಮೆಂಟ್ ಈಸ್ ಚೂಸನ್ ಬೈ ದ ಪಾರ್ಲಿಮೆಂಟ್ ಬಟ್ ಕೆನಾಟ್ ಬಿ ರಿಮೂವ್ಡ್ ಬೈ ಇಟ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಎ ಫಿಕ್ಸ್ ಟೆನ್ಯೂರ್. ಇಟ್ ಕ್ಯಾನ್ ಬಿ ರಿಮೂವ್ಡ್ ಅಲ್ವಾ ಬೈ ದ ಡಿಸಲ್ಯೂಷನ್. ಸೊ ಹಾಗಾಗಿ ಡಿ ಆಪ್ಷನ್ ರಾಂಗ್ ಆಗುತ್ತೆ. ಸೊ 7ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಬಿ ಆಗುತ್ತೆ. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಷುಯಲ್ ಬೇಸ್ ಆಸ್ಪಿರೆಂಟ್ಸ್. ಸೊ ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ಇದೇ ರೀತಿಯಲ್ಲಿ ಮುಂದಿನ ಸೆಷನ್ ಅಲ್ಲಿ ಇದೇ ರೀತಿಯಾದ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ಅಲ್ಲಿವರೆಗೆ ಧನ್ಯವಾದಗಳು. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್. ಇದೇ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ ಅಂತೇಳಿ ಹೇಳ್ತಾ ಇವತ್ತಿನ ಈ ನನ್ನ ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.